ಯಾರು? ಹಾಯ್. ನಾನೇ ಜೀವಂತವಾಗಿ ಮುಂದೆ ಬಂದು ನಿಂತಿದ್ರು ಈ ಫೋಟೋದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿನಾ? ಈಗ ಬಂದಾಗ ಹೋಗೋ ನಿನ್ಗಿಂತ 24 ಅವರ್ಸ್ ನನ್ ಜೊತೆಲೇ ಇರೋ ಈ ಫೋಟೋನೇ ವಾಸಿ ಅಲ್ವಾ? ಹೌದಾ? ಮೆತ್ತಿಗೆ ನನ್ ಡಾರ್ಲಿಂಗ್ ನೋವಾಗತ್ತೆ. ಹಾಗಾದ್ರೆ ನಿಮ್ ಈ ಡಾರ್ಲಿಂಗ್ ಜೊತೆನೆ ಮದ್ವೆ ಆಗಿ ನಾನ್ ಬರ್ತೀನಿ. ಅವಳನ್ನು ಮದುವೆ ಮಾಡ್ಕೋತೀನಿ, ಜೊತೆಗೆ ಈ ದಂತೆ ಗೊಂಬೆನು ಪ್ರೀತಿಸ್ತೀನಿ. I love you. ನಾನಿನ್ನ ಪ್ರೇರಿಸ್ತೇನೆ. ಪ್ರೇಮ ಎಂಬ ಎರಡಕ್ಷರದಿ ಎಂಥ ಮೋಜುಂಟು. ಎಲ್ಲಿ ನೋಡು ಅಲ್ಲಿ ಇಂದು ಪ್ರೇಮದ ಮಾತುಂಟು. ಪ್ರೇಮ ಎಂಬ ಎರಡಕ್ಷರದಿ ಎಂಥ ಮೋಜುಂಟು. ಎಲ್ಲಿ ನೋಡು ಅಲ್ಲಿ ಇಂದು ಪ್ರೇಮದ ಮಾತುಂಟು. ಪ್ರೇಮಕ್ಕೆ ಗುಟ್ಟಿಲ್ಲ. ಹೌದಾ? ಪ್ರೇಮಕ್ಕೆ ಮುಟ್ಟಿಲ್ಲ. ವಂಡರ್ಫುಲ್. ಎಲ್ಲೇ ನೋಡು ಅಲ್ಲಿ ನಮ್ಮ ಪ್ರೇಮದ ಕಥೆಯುಂಟು. ಪ್ರೇಮ ಎಂಬ ಎರಡಕ್ಷರದ ಮಾತೇ ಕರದಂಟು. ಎಲ್ಲೇ ನೋಡು ಅಲ್ಲಿ ನಮ್ಮ ಪ್ರೇಮದ ಕಥೆಯುಂಟು. ಪ್ರೇಮ ಎಂಬ ಎರಡಕ್ಷರದ ಮಾತೇ ಕರದಂಟು. ಬಾನಿನಂಚಿನವರೆಗೆ ಗಗನವು ಭೂಮಿಯ ಸೇರುವವರೆಗೆ ಕಟ್ಟುವ ಪ್ರೇಮದ ಭವನ. ತಿರುಗುವ ಭೂಮಿಯು ನಿಲ್ಲುವವರೆಗೆ ಋತುಗಳ ಚಕ್ರವು ಸೋಲುವವರೆಗೆ ಬರೆಯುವೆ ಪ್ರೇಮದ ಕವನ. ಪ್ರೇಮ ಎಂಬ ಎರಡಕ್ಷರದಿ ಎಂಥ ಮೋಜುಂಟು. ಎಲ್ಲಿ ನೋಡು ಅಲ್ಲಿ ಇಂದು ಪ್ರೇಮದ ಮಾತುಂಟು. ಪ್ರೇಮದ ಜೀವನ ಎಷ್ಟು ದಿನ, ಪ್ರೇಮದ ಜೀವನ ಎಷ್ಟು ದಿನ. ಸೂರ್ಯ ಚಂದ್ರರು ಬೆಳಗುವ ತನಕ, ತಾರಾಲೋಕವು ಮಿನುಗುವ ತನಕ ನಿಲ್ಲದು ಪ್ರೇಮದ ಮಿಲನ. ಪ್ರೀತಿಯ ಬಂಧನ ಎಷ್ಟು ಕ್ಷಣ, ಪ್ರೀತಿಯ ಬಂಧನ ಎಷ್ಟು ಕ್ಷಣ. ಬೀಸುವ ಗಾಳಿಯು ಚಲಿಸುವ ತನಕ, ಕಡಲಿನ ಅಲೆಗಳು ಕುಣಿಯುವ ತನಕ ಇಲ್ಲವ ಪ್ರೇಮಕ್ಕೆ ಮರಣ. ಪ್ರೇಮ ಎಂಬ ಎರಡಕ್ಷರದಿ ಎಂಥ ಮೋಜುಂಟು. ಎಲ್ಲಿ ನೋಡು ಅಲ್ಲಿ ಇಂದು ಪ್ರೇಮದ ಮಾತುಂಟು. ಪ್ರೇಮಕ್ಕೆ ಗುಟ್ಟಿಲ್ಲ. ಎಸ್ ಎಸ್, ಪ್ರೇಮಕ್ಕೆ ಮುಟ್ಟಿಲ್ಲ. certainly. ಎಲ್ಲೇ ನೋಡು ಅಲ್ಲಿ ನಮ್ಮ ಪ್ರೇಮದ ಕಥೆಯುಂಟು. ಪ್ರೇಮ ಎಂಬ
ಮರದ ಮಾತೆ ಕರದಂಟು. ವಾಟ್ ನಾನ್ಸೆನ್ಸ್ ಯುವರ್ ಟಾಕಿಂಗ್? ಒಬ್ಳೆ ಮಗಳು ಅಂತ ನೀನು ಸ್ವಾತಂತ್ರ್ಯ ಕೊಟ್ರೆ ಆ ಸ್ವಾತಂತ್ರ್ಯನ ನೀನ್ ಈ ರೀತಿ ದುರುಪಯೋಗ ಮಾಡ್ಕೊಳ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಡ್ಯಾಡ್, ನೀವು ನನಗೆ ಕೊಟ್ಟಿರೋದ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಗೌರವ ಘನತೆಗೆ ಪೆಟ್ಟಾಗೋದು ಯಾವ ಕೆಲಸನ ನಾನು ಮಾಡೋಲ್ಲ ಡ್ಯಾಡ್. ಮೋಹಿನಿ, ನೀನೇನ್ ಹಾಲು ಕುಡಿಯೋ ಹಸ್ಕೋಸಲ್ಲ, ಅಥವಾ ಹೆಣ್ಮಕ್ಳನ್ನ ಕಟ್ನಿಟ್ಟಾಗಿ ಬೆಳೆಸ್ಬೇಕು ಅನ್ನೋ ಕೆಟ್ಟ ನಾನಲ್ಲ, ಹೌದಲ್ವೋ? ಐ ನೋ ಡ್ಯಾಡ್, ವಿಜಯ್ ಇಸ್ ನಾಟ್ ಸಿಂಪಲ್ ಮ್ಯಾನ್. ಅವ್ರ ಮದ್ವೆ ಆದ್ರೆ ನಿಮ್ಮ ಮಗಳು ಬಹಳ ಪೀಸ್ಫುಲ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಸ್ ಇಟ್? ಎಸ್ ಡ್ಯಾಡ್. ಹೆದರ್ಕೊಂಬಿಟ್ಯಾ? ನನ್ನ ಮಗಳು ಯಾವತ್ತು ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಮೋಹಿನಿ, ಗೋ ಅಹೆಡ್. ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಲೋ, ವಿಜಯ್ ಯರ್. ಹಾಯ್ ವಿಜಯ್, ನಾನು ಮೋಹಿನಿ ಮಾತಾಡ್ತಿರೋದು. ಹಾಯ್ ಸ್ವೀಟ್ ಹಾರ್ಟ್, ಹೌ ಆರ್ ಯು? ಫೈನ್. ನೀವೇಗಿದ್ರೆ ವಿಜಯ್? ತುಂಬಾ ಸೀರಿಯಸ್, ವೆರಿ ಕ್ರಿಟಿಕಲ್ ಪೊಸಿಷನ್. ವಾಟ್ ಹ್ಯಾಪನ್? ನೀನ್ ಊರಿಗೆ ಹೋದಾಗ್ಲೇ ನನ್ನ ಹಾರ್ಟು ನಿನ್ನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ನನ್ನ ಹಾರ್ಟು ನಿನ್ನ ಹತ್ರ, ಬಾಡಿ ಮಾತ್ರ ಇಲ್ಲಿ. ನಿನ್ನ ನಿರೀಕ್ಷೆಯಲ್ಲಿ ಬಾಡಿ ಹೋಗ್ತಾ ಇದೆ ಮೋಹಿನಿ. ಡೋಂಟ್ ವರಿ ವಿಜಯ್, ಆದಷ್ಟು ಬೇಗ ನಿನ್ನ ಹಾಟನ್ನು ಕರ್ಕೊಂಡು 24 ಅವರ್ಸ್ ನಿನ್ ಜೊತೆಯಲ್ಲೇ ಸುತ್ತ ಅವಕಾಶ ಕೂಡಿ ಬರ್ತಿದೆ. ಇಸ್ ಇಟ್? ಏನ್ ಸಮಾಚಾರ? ನಮ್ ಡ್ಯಾಡಿ ನಮ್ಮ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ವಿಜಯ್. ಓ, ದಟ್ಸ್ ಫೈನ್. ಡೋಂಟ್ ಎಕ್ಸೈಟ್ ಟೂ ಮಚ್ ವಿಜಯ್. ಮುಹೂರ್ತ ನೋಡಕ್ಕೆ ಶಾಸ್ತ್ರಿಗಳು ಹೇಳ್ಬಿಟ್ಟಿದ್ದಾರೆ. ವಂಡರ್ಫುಲ್. ಸರಿ, ನೀನ್ ಯಾವಾಗ ಬರ್ತಾ ಇದ್ಯಾ? ನನಗೇನು ಈ ಕ್ಷಣನೇ ಬಂದು ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ನೋ ಆಸೆ ಆಗ್ತಿದೆ. ನಿಜವಾಗ್ಲು? ಮತ್ತಿನ್ಯಾಕ್ ತಡ? ನಾನೇನ್ ಮಾಡ್ಲಿ, ಫ್ಲೈಟ್ ಟಿಕೆಟ್ ನಾಳೆ ಬೆಳಗ್ಗೆ ಸಿಕ್ಕಿದೆಯಲ್ಲ. ಸ್ವೀಟ್ ಹಾರ್ಟ್, ನಾಳೆವರೆಗೂ ಕಾಯಲೇಬೇಕಲ್ವಾ? ಹಾಗಂತೀಯ? ಓಕೆ, ಆಲ್ ರೈಟ್. ನಾಳೆ ನಿನ್ಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇರ್ತೀನಿ. ಓಕೆ? ಹಾ, ಜಸ್ಟ್ ಅ ಮಿನಿಟ್. ಏನಾಯ್ತು? ಓ, ಯು ನಾಟಿ. ಹಲೋ ಹಲೋ ವಿಜಯ್. ಹಾ, ನಾನು ವಿಜಯ್ ಮಾತಾಡ್ತಿದ್ದೀನಿ. ವಿಜಯ್, ನನ್ನ ಮಗಳು ಎಲ್ಲ ಕೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಮೋಹಿನಿ, ಮೋಹಿನಿ ಬರ್ತಿದ್ದ ಟ್ರೈನು ಬ್ಲಾಸ್ಟ್ ಆಯ್ತಂತಪ್ಪ. It's not true. It's not true. It's not true. It's not true. ಯಜಮಾನ್ರೆ, ನಡೆದಿದ್ದೇನೂ ನಡೆದೋಯ್ತು. ಇನ್ನು ಅದೇ ಚಿಂತೆಯಲ್ಲಿ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ?
ಎಲ್ಲಾನ್ ಮರ್ತು ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬಾರ್ದಾ? ಇನ್ನು ಎಷ್ಟ್ ದಿನ ಅಂತ ಈ ಮುದ್ಕನ ಕೈ ಅಡಿಗೆ ತಿಂತೀರಾ? ಮನೇಲಿ ಹೆಣ್ಣು ದಿಕ್ಕಿಲ್ಲ ಅಂದ್ರೆ ಆ ಮನೆ ಕಳೆನೇ ಇರೋದಿಲ್ಲ. ರಾಮಯ್ಯ, ನಿನ್ ಗೊತ್ತಿರೋ ಯಾರಾದ್ರೂ ಒಳ್ಳೆ ಹುಡುಗಿದ್ರೆ ನಿನ್ ಸಹಾಯಕ್ಕೆ ಬೇಕಾದ್ರೆ ಇಟ್ಕೋ. ಆಯ್ತು ಯಜಮಾನ್ರೆ, ಆಯ್ತು. ರಾಮಯ್ಯ, ಯಜಮಾನ್ರಿದ್ದಾರಾ? ಇದಾರಮ್ಮ, ಬನ್ನಿ. ನಾನ್ ಹೇಳಿದ್ನಲ್ಲ ವಿದ್ಯಾ ಅಂತ, ಇವರೇ. ಹೌದಾ? ಬನ್ನಿ ಅಮ್ಮ. ವಿದ್ಯಾ, ಧೈರ್ಯವಾಗಿರು, ಹೆದರ್ಕೋಬೇಡ. ನಿನ್ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ನಾನಿನ್ ಬರ್ಲಾ? ಬರ್ತೀನಿ ರಾಮಯ್ಯ. ಬನ್ನಿ ಅಮ್ಮ. ಬನ್ನಿ, ಕೂತ್ಕೊಳ್ಳಿ. ನೀವು ಕೂತೀರಿ, ನಾನು ಯಜಮಾನಿಗೆ ತಿಳಿಸ್ತೀನಿ. ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡಿ. ನೋಡ್ತಿದ್ಯಾ ವಿಜಯ್? ಈ ಮತ್ಸ್ಯ ಕನ್ಯೆಯ ಸುಂದರವಾದ ಮುಖ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ನಾಟಿ. ವಿದ್ಯಾ, ವಿನಾಕಾರಣ ದುಃಖ ಪಡೋದ್ರಿಂದ ಪ್ರಯೋಜನ ಇಲ್ಲಮ್ಮ. ಕತ್ತಲೆಯಲ್ಲಿ ಮುಸುಕಿರೋ ಮಾನವನನ್ನ ಬೆಳಕಿಗೆ ಸಾಗಿಸುವ ಆ ಭಗವಾನ್ ಒಂದಲ್ಲ ಒಂದಿನ ನಿನ್ನ ಪ್ರಾರ್ಥನೆಯನ್ನು ಖಂಡಿತ ನೆರವೇರಿಸ್ತಾನಮ್ಮ. ನಾನು ಯಾವ ಅಪರಾಧ ಮಾಡಿದೆ ಅಂತ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಿದ್ದಾರೆ. ಇದು ಶಿಕ್ಷೆ ಅಲ್ಲಮ್ಮ, ದೇವರು ನಿನ್ನ ಖಂಡಿತ ಕೈ ಬಿಡೋಲ್ಲ. ಒಂದಲ್ಲ ಒಂದಿನ ನಿನ್ನ ಮಗ ದೀಪು ಸರಿ ಹೋಗ್ತಾನೆ. ಆ ಸಾಯಿಬಾಬಾ ನಿನಗೆ ಒಳ್ಳೇದು ಮಾಡ್ತಾನೆ. ಸಮಾಧಾನ ಮಾಡ್ಕೊ. ತಗೋಮ್ಮ ಪ್ರಸಾದ. ದೀಪು, ನೀನು ನಮ್ ಜೊತೆ ಆಟ ಆಡ್ಬೇಕಾ? ಲೇ ಶ್ಯಾಮ, ದೀಪುನು ನಮ್ ಜೊತೆ ಆಟ ಆಡ್ಬೇಕಂತೆ, ಸೇರಿಸ್ಕೊಳ್ಳೋಣವಾ? ಏನು ಬೇಡ. ಯಾಕೋ ಅವ್ರು ತುಂಬಾ ಬಡವರು ಅಂತನಾ?
ಅಲ್ಲ, ಮೊನ್ನೆ ನನ್ನ ಫ್ರೆಂಡುಗೆ ಸಿಕ್ಕಾಬಟ್ಟೆ ಹೊಡೆದಿದ್ದಾನೆ ಗೊತ್ತಾ? ಅಲ್ವೇನೋ ಜಗ್ಗು? ಹೌದು, ಇನ್ನೊಬ್ಬ ನೆಟ್ಟಗಿಟ್ಟೋಳ್ ಮಗ. ಬಂದ್ರ ಅವ್ನ ಹಿಡ್ಕೊಂಡು ಚಚ್ಚಾಕಣ, ಬಂದ್ರ. ದೀಪು, 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 ಎಲ್ಲೋ ದೇವ್ನು? ಅಯ್ಯೋ ದೇವ್ರೆ, ಎಲ್ಲೂ ಕಾಣಿಸ್ತಿಲ್ವಲ್ಲ. ದೀಪು, ದೀಪು, ಅಕ್ಕ, ನನ್ ದೀಪು ನೋಡಿದ್ರ? ಏನಾಯ್ತು ದೀಪುಗೆ? ಎಲ್ಲಿ ಹೋದ? ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ನಾನ್ ನೋಡಿಲ್ವಲ್ಲ. ವಿದ್ಯಾ, ಕಮಲಾ, ನನ್ ದೀಪು ನೋಡಿದ್ಯೇನೆ? ಈ ಕಡೆ ಹೋದ ಕಣಕ. ದೀಪು, ದೀಪು, ನಾನು ಎಷ್ಟು ಸಲ ಹೇಳಿದ್ದೀನಿ ಹೊರಗಡೆ ಎಲ್ಲೂ ಹೋಗ್ಬೇಡ ಅಂತ. ಅಳ್ಬೇಡ ಕಂದ, ಅಳ್ಬೇಡ. ದಿಕ್ಕಿಲ್ದಿರೋರು ಅಂತ ಜನ ನಮ್ಮನ್ನ ತಿರಸ್ಕಾರದಿಂದ ನೋಡ್ತಾರೆ. ನಮ್ಗೆ ದೇವ್ರನ್ನ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಯಾರು ಸಹಾಯ ಮಾಡೋರಿಲ್ಲ. ನಮ್ಗೆ ದೇವ್ರೇ ದಿಕ್ಕು ಕಣೋ. ಇವತ್ತಿನ ದಿವಸ ನಿಮ್ ತಂದೆ ಜೀವಂತವಾಗಿದ್ದಿದ್ರೆ ನಮ್ಗೆ ಸ್ಥಿತಿ ಬರ್ತಿರ್ಲಿಲ್ಲ. ನಾವಿಂತ ಕೆಟ್ಟ ಸ್ಥಿತಿಲೂ ಇರ್ತಿರ್ಲಿಲ್ಲ. ಎಲ್ಲಾರ ಹಾಗೆ ಚೆನ್ನಾಗಿರ್ತಿದ್ವಿ. ರಾಮಯ್ಯ, ಕರೆದ್ರಮ್ಮವೇ? ಅಡಿಗೆ ರೆಡಿಯಾಗಿದೆ, ಸಾಹೇಬ್ರನ್ನ ಊಟ ಕರೀರಿ. ಆಯ್ತಮ್ಮ. ರಾಮಯ್ಯ, ಏನಮ್ಮ ಅವ್ರೆ? ಯಾಕೆ ನೀವೆಲ್ಲ ನನಗಿಷ್ಟೊಂದು ಗೌರವ ಕೊಡ್ತಿದ್ದೀರಾ? ನಾನು ಈ ಮನೆಗೆ ಕೆಲಸದವಳು. ಈ ಮನೆಗೆ ಹೊಸದಾಗಿ ಬಂದಿದ್ದೀನಿ. ಗೂರ್ಖ ನೋಡಿದ್ರೆ ಮೇಮ್ ಸಾಬ್ ಅಂತಾನೆ, ನೀವು ನೋಡಿದ್ರೆ ಅಮ್ಮವ್ರೇ ಅಂತೀರಾ. ಸಾಹೇಬ್ರು ನೋಡಿದ್ರೆ ಬನ್ನಿ ಹೋಗಿ ಅಂತಾರೆ. ಯಾಕೆ ಈ ರೀತಿ ಎಲ್ಲ? ಅದು ಈ ಮನೇಲಿ ಹೆಣ್ಣಿಗೆ ಪೂಜಿಸ್ತಾನ ಇದೆ, ಅದಕ್ಕೆ. ರಾಮಯ್ಯ, ಕರೆದ್ರ ಯಜಮಾನ್ರೆ? ಇವತ್ತು ಅಡಿಗೆ ಯಾರು ಮಾಡಿದ್ದು? ನಮ್ ವಿದ್ಯಾಮ್ನವರೇ ಯಜಮಾನ್ರೆ. ಈ ತರ ರುಚಿಯಾಗಿ ಊಟ ಮಾಡದೆ ನನ್ನ ನಾಲ್ಗೆ ಸತ್ತೋಗ್ಬಿಟ್ಟಿತ್ತು. ನಾಲ್ಗೆ ಮಾತ್ರ ಏನು, ಮೋಹಿನಿ ಜೊತೆಲಿ ನನ್ನ ಮನಸ್ಸು ಹೃದಯ ಎರಡು ಸತ್ತು ಸಮಾಧಿಯಾಗಿ ಹೋಗ್ಬಿಟ್ಟಿತ್ತು. ಈ ಮನುಷ್ಯನ ಜೀವನನೇ ಹಂಗೆ ಯಜಮಾನ್ರೆ. ಆ ದೇವರು ಎಲ್ಲ ಸುಖ ಸಂತೋಷ ಕೊಟ್ಟೆ ಅನಿಸ್ತಿರ್ತಾನೆ. ಅದನ್ನ ಅನುಭವಿಸ್ಬೇಕಾದ್ರೆ ಕಿತ್ಕೊಂಡ್ ಬಿಟ್ಟಿರ್ತಾನೆ. ಪಾಪ ನಮ್ಮ ವಿದ್ಯಾಮ್ನವ್ರ ಕಥೆನೂ ಹಂಗೆ ಆಗಿದೆ ಯಜಮಾನ್ರೆ. ನೊಂದ ಜೀವಕ್ಕೇನೆ ಹೆಚ್ಚು ನೋವು ಕೊಡ್ತಾನೆ ಆ ದೇವ್ರು. ಆ ದೇವ್ರು ನನಗ್ ಕೊಟ್ಟಿರೋ ಕಷ್ಟನ ನನ್ ಮಗನ್ ಕೊಡದೇ ಇರ್ಲಿ. ಇವನು ಹುಟ್ಟಿದ ಹಬ್ಬದ ದಿನವಾದ್ರು ತಂದೆ ಇಲ್ಲ ಅನ್ನೋ ನೋವು ಇವನ್ನ ಕಾಡ್ದಂಗ್ ನೋಡ್ಕೋಬೇಕು. ಆನಂದ ತಂದ ಓ ನನ್ನ ಕಂದ, ನಿನ್ನಿಂದ ಪ್ರೀತಿಯ ಹೂವು ಗಂಧ.
ಯಾಕೆ ಯಾವಾಗಲೂ ಮೌನವಾಗಿರ್ತೀಯ? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು, ಏನೇ ತೊಂದರೆ ಆದಾದ್ರು ಅದನ್ನೆಲ್ಲ ನಗ್ನಗ್ತಾ ಎದುರಿಸ್ಬೇಕಲ್ವಾ? ಅದ್ ಸರಿ, ನನ್ನ ಮನೇಲಿ ನಿಂಗೆ ಯಾವ ಅನಾನುಕೂಲ ಇಲ್ಲ ತಾನೆ? ದೇವರ ಆಶ್ರಯದಲ್ಲಿರುವವರಿಗೆ ಅನಾನುಕೂಲತೆಗೆ ಅವಕಾಶ ಎಲ್ಲಿರುತ್ತೆ ಸಾಹೇಬ್ರೆ? ಪರವಾಗಿಲ್ವೇ, ನಿನಗೆ ಮಾತಾಡಕ್ಕೂ ಬರುತ್ತೆ. ಪ್ಲೀಸ್ ಕಂಟಿನ್ಯೂ. ನಿನ್ಗೊಬ್ಬ ಮಗ ಇದ್ದಾನೆ ಅಂತ ಕೇಳಿದೆ. ಅವನ್ ತಂದೆ ಐಮ್ ಸಾರಿ ವಿದ್ಯಾ, ನನಗೆ ಕ್ಷಮಿಸ್ಬಿಡು. ನಿನ್ ಮನ್ಸು ನೋವಾಗ್ಬೋದು ಅಂತ ಇಷ್ಟು ದಿವಸ ಇದನ್ನೆಲ್ಲ ಕೇಳಬಾರ್ದು ಅಂತ ತಡ್ಕೊಂಡಿದ್ದೆ. ಆದ್ರೆ ನನ್ನ ದುರದೃಷ್ಟಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ನನ್ನದೊಂದು ದುರಂತ ಕತೆ. ಆ ದಿನ ನಮ್ಮ ಅಜ್ಜಿಗೆ ಮೈಗುಷಾರಿರ್ಲಿಲ್ಲ. ಮಗನೇ, ನಿನ್ನ ನಾನು ಸುಮ್ಮನೆ ಬಿಡುದಿಲ್ಲ. ಕಚಡಗಳು, ಇನ್ಮೇಲೆ ಅವರಿಂದ ನಿಮಗೆ ಯಾವತ್ತೂ ತೊಂದರೆ ಆಗೋಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ಯಾರವರು? ಯಾರೋ ಗೊತ್ತಿಲ್ಲ. ನಮ್ಮ ಅಜ್ಜಿಗೆ ಔಷಧಿ ತರ್ತಿರ್ಬೇಕಾದ್ರೆ ಒಬ್ಳೇ ಇರೋದು ನೋಡಿ ಅವರು ನಿಮ್ ಮನೆಯಲ್ಲಿ ಇಲ್ಲೇ ಪಕ್ಕದಲ್ಲೇ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ ಮನೆಯವರೆಗೂ ಬಿಟ್ಟು ಹೋಗ್ತೀನಿ. ಬನ್ನಿ ಬನ್ನಿ. ಇದೇ ನಮ್ಮ ಮನೆ. ಬನ್ನಿ ಒಳಗೆ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಬಡವ್ರ ಮನೆಗೆ ಬರಬಾರ್ದು ಅಂತನಾ? ಚೇಚೆ, ಹಾಗೇನಿಲ್ಲ. ಸ್ವಲ್ಪ ಕೆಲಸ ಇತ್ತು. ಅಂದ ಹಾಗೆ ನಿಮ್ಮ ಹೆಸರು? ವಿದ್ಯಾ ಅಂತ. ತುಂಬಾ ಚೆನ್ನಾಗಿದೆ. ನಿಮ್ ತಂದೆ ಏನ್ ಮಾಡ್ತಿದ್ದಾರೆ? ನನಗೆ ನಮ್ಮ ಅಜ್ಜಿನ ಬಿಟ್ರೆ ಬೇರೆ ಯಾರೂ ಇಲ್ಲ. ಐ ಆಮ್ ಸಾರಿ. ಮತ್ತೆ ನೀವೇನೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ಯಾವ ಕೆಲಸದಲ್ಲೂ ಇಲ್ಲ. ನಮ್ಮಂತ ಬಡವರಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ?
ನಾನು ಬರ್ತೀನಿ. ಅಜ್ಜಿ ಎದ್ದೇಳು, ಔಷಧಿ ತಂದಿದ್ದೀನಿ, ಕುಡಿವಿಯಂತೆ. ನನ್ನಿಂದ ನಿನ್ಗೆ ಎಷ್ಟು ತೊಂದರೆ ಆಗ್ತಿದೆ ಮಗ. ನೀನು ನನಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ಯಾ. ಹಂಗ್ಯಾಕಂತೀಯ ಅಜ್ಜಿ? ನನ್ಗೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಈ ಸಾಯೋ ಮುದ್ಕಿ ಮೇಲೆ ಅದೆಷ್ಟು ಕರುಣೆನೆ ತಾಯಿ. ದೇವ್ರು ನಿನ್ನ ಸದಾ ಸುಖವಾಗಿಟ್ಟಿರ್ಲಿ. ಅದ್ ಸರಿ, ಅದ್ಯಾಕಿಷ್ಟೊತ್ತು? ಇವತ್ತೇನಾಯ್ತು ಗೊತ್ತಾ ಅಜ್ಜಿ? ದಾರಿಲಿ ಬರ್ತಿರುವಾಗ ಕೆಲವು ಗೂಂಡಾಗಳು ನನ್ನ ಹಿಡ್ಕೊಳಕ್ ಬಂದ್ರು. ಅಷ್ಟರಲ್ಲಿ ಯಾರೋ ಒಬ್ರು ದೇವರಾಗಿ ಬಂದು ನನ್ನ ಕಾಪಾಡಿದ್ರು. ಕಾಲ ಕೆಟ್ಟೋಯ್ತು ಮಗ. ಎಲ್ಲಿ ನೋಡಿದ್ರು ಹಾಳಾದ್ದು ಪುಂಡು ಪೋಖ್ರಗಳು ಹೆಚ್ಚಾಗ್ಬಿಟ್ಟಿದ್ದಾರೆ. ನೀನು ಹುಷಾರಾಗಿರು. ಹೇಳಿಗಳ ಈ ನಾಗೇಶ್ ಇಂಜನ್ಗಳಾಗಿ ನೀವೆಲ್ಲ ಹೊರತಾ ತಿಂದು ಬಂದಿದ್ದೀರಾ? ನಿಮ್ಗೆಲ್ಲ ಚೂಡಿದಾರ್ ಪೈಜಾಮ ತೋರಿಸ್ಬೇಕು. ನಾಚಿಕೆ ಇಲ್ಲ ಜನ. ಬಾಸ್, ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ಆದ್ರೆ ಇನ್ನೊಂದ್ ದಿವಸ ಅವನ ಜೀವ ತೆಗೆದೆ ಬಿಡೋದಿಲ್ಲ ಬಾಸ್, ಬಿಡೋದಿಲ್ಲ. ಅವನು ಎಲ್ಲೇ ಇದ್ರು ಸರಿ. ಮನವು ಕುಣಿದಿದೆ, ನವಿಲಿ
ವೆಲ್ಕಮ್ ಟು ಮೈ ಸ್ವೀಟ್ ಡ್ರೀಮ್ಲ್ಯಾಂಡ್ ಮಹೇಶ್. ನಿನ್ನ ಬರುವಿಕೆಗಾಗಿ ತುಂಬಾ ಹೊತ್ತಿನಿಂದ ಎದುರು ನೋಡ್ತಿದ್ದೆ ಮಹೇಶ್. ನೀನಿಲ್ದೆ ನರ್ತಿಸಲು ಕಾಲುಗಳಿಗೆ ಶಕ್ತಿಯೇ ಬರಲಿಲ್ಲ. ಮುಖದಲ್ಲಿ ಭಾವನೆಗಳೆಲ್ಲ ಮೌನದಿಂದ ಬಾಡಿ ಹೋಗಿತ್ತು. ಈಗ ಮೌನ ಮರೆಯಾಗಿದೆ. ಮನಸ್ಸು ಉಲ್ಲಾಸದಿಂದ ಕೂಡಿದೆ. ಹೃದಯದೊಳಗೆ ಅಡಕವಾಗಿದ್ದ ಪ್ರೀತಿ ಭಾವನೆ ಹುಚ್ಚೆದ್ದು ಕುಣಿಯುತ್ತಿದೆ ಮಹೇಶ್. ಪೀಟರ್ ಬಂದಿದ್ದೇನು? ನಾನು ಹೇಳಿದ್ದಕ್ಕೂ ನೀನು ಕೇಳುತ್ತಿರುವುದಕ್ಕೂ ಒಂದಕ್ಕೊಂದು ಎಲ್ಲಿ ಸಂಬಂಧ ಮಹೇಶ್? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಪೀಟರ್ ಬಂದಿದ್ದೇನು? ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಪೀಟರ್, ಯಾವ ಹರಾಮ್ ಕೋರ ನನ್ನ ಮಹೇಶ್ನ ಮುಟ್ಟದವನು? This is the first and last warning for you. ನಾನು ಯಾಕೋ ಆ ಐಡಿಯಟ್ಸ್ಗಳ ಎದುರು ಹಾಕೊಳ್ಳಿ. ಆ ನಾಗೇಶ್ ಕಡೆಯವರು ಒಂದು ಹುಡುಗಿಗೆ ಅನ್ಯಾಯವಾಗಿ ನಡು ರೋಡಲ್ಲೇ ತೊಂದರೆ ಕೊಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನೇ ಯಾಕೋ ಸುಮ್ಮನೆ ಬರ್ಲಿ? ಬೀಯಿಂಗ್ ಎನ್ ಎಜುಕೇಟೆಡ್ ಮ್ಯಾನ್. ಹಾಗಲ್ವೋ, ರೌಡಿಗಳನ್ನ ರೌಡಿಗಳೇ ಫೇಸ್ ಮಾಡ್ಬೇಕು. ಇನ್ನು ಯಾವತ್ತು ಅವ್ರ ತಂಟೆಗೆ ಹೋಗ್ಬೇಡ, ಆಯ್ತಾ? ಆಯ್ತು ಮಾರಾಯ. ಅಂದ್ಹಾಗೆ ಯಾರ ಹುಡುಗಿ? ನನ್ನ ಮೊಮ್ಮಗಳು ಹೇಳ್ತಿದ್ದಾಳೆ, ಯಾರೋ ಮಹೇಶ್ ಅನ್ನೋರ್ ಮನೇಲಿ ಕೆಲಸ ಸಿಕ್ಕಿದೆಯಂತೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಇವಳನ್ನ ಹೇಗೆ ಕೆಲಸ ಕಳ್ಸೋದು ಅಂತ ಯೋಚನೆ ಆಗ್ಬಿಟ್ಟಿದೆಯಮ್ಮ ನನಗೆ. ಹೆದರ್ಕೋಬೇಡ ಅಜ್ಜಿ, ಅವ್ರು ನನಗೆ ಚೆನ್ನಾಗಿ ಗೊತ್ತು. ಅವ್ರ ತಾಯಿ ಶಾರದಮ್ಮ ತುಂಬಾ ಒಳ್ಳೆಯವರು. ಹೆದರ್ಕೋಬೇಡಿ, ಧೈರ್ಯವಾಗಿ ಕಳಿಸ್ಕೊಡಿ. ಸರಿ ವಿದ್ಯಾ, ನಾಳೆಯಿಂದಲೇ ಕೆಲಸಕ್ಕೆ ಹೋಗಮ್ಮ. ಯಾರು? ನಾನು ವಿದ್ಯಾ. ವಿದ್ಯಾ ಮನೆ ಕೆಲ್ಸಕ್ಕೆ ಬರ್ತಾರೆ ಅಂತ ಅಣ್ಣ ಹೇಳಿದ್ದ. ಆ ವಿದ್ಯಾ ನೀವೇನಾ? ಹೌದು. ಬನ್ನಿ ಒಳಗೆ.
ಅಮ್ಮ ಅಮ್ಮ, ಮಹೇಶ್ ಅಣ್ಣ ಅವತ್ತು ಹೇಳಿದ್ರಲ್ಲ ಮನೆ ಕೆಲ್ಸಕ್ಕೆ ವಿದ್ಯಾ ಅನ್ನೋರು ಬರ್ತಾರೆ ಅಂತ, ಅವರೇ ಅಮ್ಮ ಇವರು. ನಮಸ್ತೆ. ಸರಿ, ನಾಳೆಯಿಂದ ಕೆಲ್ಸಕ್ಕೆ ಬಾ. ವಿದ್ಯಾ, ಏನ್ ಮಾಡ್ತಾ ಇದೀಯ ಇಲ್ಲಿ? ಮಹೇಶ್ ತಿಂಡಿ ಕೊಟ್ಯಾ? ಇನ್ನೂ ಇಲ್ಲಮ್ಮ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವನಲ್ಲಿ ಕಾಯ್ತಾ ಕೂತಿದ್ದಾನೆ, ಮೊದ್ಲು ಹೋಗಿ ತಿಂಡಿ ಕೊಡು. ಏನಾದ್ರೂ ಹೇಳಿದ್ರೆ ಅಲ್ಲೇ ಹೊತ್ತು ಕಳೆದ್ ಬಿಡ್ತೀಯ. ಯಾವಾಗ ಬಂದೆ ವಿದ್ಯಾ? ಸ್ವಲ್ಪ ಹೊತ್ತಾಯ್ತು. ನೀನ್ ತಿಂಡಿ ತಿಂದಿದ್ಯಾ? ಅದನ್ನ ಬಾಯ್ ಬಿಟ್ಟು ಹೇಳ್ಬಾರ್ದ? ವಿದ್ಯಾ ನೋಡು, ಇದು ನಿನ್ನ ಮನೆ ಅಂತ ತಿಳ್ಕೊ, ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಹೇಶ್. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ನೀವೇ ಇಲ್ಲಿ ಬಂದ್ಬಿಟ್ರಿ? ಯಾಕೆ, ಜನರಲ್ ಮ್ಯಾನೇಜರ್ ಆದ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ರೂಮ್ಗೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಹಾಗೇನಿಲ್ಲ ಸರ್, ನೀವು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಕೂತ್ಕೊಳ್ಳಿ ಸರ್. ಇಟ್ಸ್ ಓಕೆ. ನನಗೇನಾದ್ರೂ ಆರ್ಡರ್ ಮಾಡ್ಬೇಕಿತ್ತ ಸರ್? ನಾನು ನಿಮ್ಮನ್ನ ಕನ್ಗ್ರ್ಯಾಚುಲೇಟ್ ಮಾಡೋಣ ಅಂತ ಬಂದೆ. ನಿಮ್ಮಂತ ಎಫಿಷಿಯಂಟ್ ಮನುಷ್ಯ ನನಗೆ ಸಹಾಯಕನಾಗಿದ್ದಾನಲ್ಲ ಅಂತ ಹೆಮ್ಮೆ. ಅಂತ ಘನಕಾರ್ಯ ನಾನೇನ್ ಮಾಡ್ದೆ ಸರ್? ನೀವು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಬರೆದುಕೊಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ನಮ್ಮ MD ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಮಹೇಶ್. ಹೌದಾ ಸರ್? ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯ್ತಲ್ಲ ಸರ್? ಸಾರ್ಥಕ ಅಷ್ಟೇ ಅಲ್ಲ ಮಹೇಶ್, ಪ್ರತಿಫಲನೂ ಸಿಗುತ್ತೆ, ಜೊತೆಗೆ ಸಂಬಳ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ನಿಮ್ಮನ್ನ ಅಭಿನಂದಿಸೋಣ ಅಂತ ಬಂದೆ. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾ, ನೀ ನಮ್ಮನೆ ಕಾಲಿಟ್ಟ ಗಳಿಗೆ ನನ್ನ ಅದೃಷ್ಟ ಕುಲಾಯಿಸಿದೆ. ಏನ್ ವಿದ್ಯಾ, ದಿನ ಇಷ್ಟೊಂದು ಬಿಟ್ಟು ಹೋಗಿಬೇಕಾ? ಕಷ್ಟ ಆಗೋಲ್ಲ ನಿನ್ಗೆ? ಮಹೇಶ, ಆಫೀಸ್ಗೆ ಹೋದ್ಮೇಲೆ ಇಲ್ಲೇನೋ ಮಾಡ್ತಾ ಇದ್ಯಾ? ಟೈಮ್ ಆಗ್ಲಿಲ್ವಾ? ಹೋಗು ಮೊದ್ಲು. ವಿದ್ಯಾ, ಇಲ್ಲೇ ಹೊತ್ ಕಡಿತ ನೀನ್ ನಿಂತ್ಕೋಬೇಡ. ಒಳಗೆ ಬೇಕಾದಷ್ಟು ಕೆಲಸ ಇದೆ, ಬೇಗ ಬೇಗ ಮುಗಿಸಿ ಬಾ. ವಿದ್ಯಾಕ, ನೀವ್ ಇಲ್ಲಿದ್ದೀರಾ? ನನ್ನಲ್ಲೆಲ್ಲ ಹುಡ್ಕಾಡ್ದೆ. ಯಾಕೋ ಚೋಟು? ಮಹೇಶ್ ಅಣ್ಣ ನಿಮ್ಮನ್ನ ಕರೀತಿದ್ದಾರೆ. ಎಲ್ಲಿದ್ದಾರೆ? ಇನ್ನೆಲ್ಲಿ ರೂಮ್ ನಲ್ಲಿ ಇರ್ತಾರೆ. ಬೇಗ ಹೋಗಿ, ಇಲ್ಲಾಂದ್ರೆ ಮಹೇಶ್ ಅಣ್ಣ ಕೋಪ ಬಂದ್ಬಿಡುತ್ತೆ. ವಿದ್ಯಾ, ಅಲ್ಲೇ ಯಾಕೆ ನಿಂತ್ಕೊಂಡೆ? ಬಾ ಒಳಗೆ. ಅರೆ, ನಾನೇನು ಬೇರೆಯವನಲ್ಲ. ಪರವಾಗಿಲ್ಲ, ಬಾ.
ನಾಚಿಗೆ ತುಂಬಿರೋ ಮೌನವೇ ಹೆಣ್ಣಿಗೆ ಆಭರಣ ಅನ್ನೋದು ಸತ್ಯ ವಿದ್ಯಾ. ನೀನೆಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ಬರಕ್ ಹೇಳಿದ್ರಂತೆ. ಹಾ, ಎಷ್ಟು ದಿವಸ ಅಂತ ಇದು ಒಂದೇ ಸೇರಲಿರ್ತೀಯ, ಅದಕ್ಕೆ ಇದನ್ನ ನಿನಗೋಸ್ಕರ ಅಂತಲೇ ತಂದೆ. ತಗೋ. ಬೇಡಿ. ನಾನು ತುಂಬಾ ಆಸೆಯಿಂದ ತಂದು ಕೊಡ್ತಾ ಇದ್ದೀನಿ. ಬೇಡ ಅನ್ಬೇಡ. ಇದನ್ನು ಉಟ್ಕೊಂಡು ನನ್ನ ಕಣ್ಣೆದುರಿಗೆ ಓಡಾಡ್ತಿದ್ರೆ ಅದೇ ನನ್ನ ತೃಪ್ತಿ. ತಗೋ. ಏನದು? ನಿನ್ನೆ ಕೇಳ್ತಾ ಇರೋದು ಏನದು? ಕೊಡಿಲಿ. ಮಹೇಶ್ ಕೊಟ್ನಾ? ಹೌದು. ಏನ್ ಕೆಲಸ ನೋಡೋದು? ಮಹೇಶ್, ಮಹೇಶ್, ಮಹೇಶ್. ಏನಮ್ಮ? ಈ ಸೀರೆ ವಿದ್ಯಾಗ ನೀನ್ ಕೊಟ್ಟ್ಯಾ? ಹೌದಮ್ಮ. ಯಾಕೆ? ಮನೆಗೆ ಬಂದಾಗ್ಲಿಂದ ಒಂದೇ ಸೀರೆಲಿದ್ದಲ್ಲ. ನಾನು ಅವಳಿಗೆ ಸಂಬಳ ಕೊಡ್ತಿದ್ದೀನಿ, ಅದ್ರಲ್ಲಿ ಅವಳು ತಗೋತಾಳೆ. ನೀನ್ ಕೊಡ್ಸೋ ಅಗತ್ಯ ಏನಿತ್ತು? ನೀನ್ ಕೊಡೋ ಸಂಬಳ ಅವ್ರ ಅಜ್ಜಿ ಔಷಧಿಗೆ ಸಾಲೋಲ್ಲ. ಇನ್ ಸೀರೆ ಹೇಗಮ್ಮ ತಗೋತಾಳೆ? ಇದು ಕಡಿಮೆ ಬೆಲೆ ಸೀರೆಯಮ್ಮ. ಒಂದ್ ಸೀರೆ ಕೊಡಿಸೋದ್ರಿಂದ ನಮ್ಮ ಐಶ್ವರ್ಯ ಏನಮ್ಮ ಕಡಿಮೆ ಆಗುತ್ತೆ? ಮೇಲೆಲ್ಲಾಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಯಾರ್ಯಾರನ್ನೆಲ್ಲೆಲ್ಲಿ ಇಟ್ಟಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋ ಅಗತ್ಯ ನಿನಗಿಲ್ಲ. ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು, ತಿಳಿತಾ? ಏನು ಮಹೇಶ್, ಇವತ್ತು ಆಫೀಸ್ನಿಂದ ಬಹಳ ಬೇಗ ಹೊರಟು ಬಂದಿದ್ಯಾ? ಆರೋಗ್ಯ ಸರಿ ಇದೆ ತಾನೆ? ನನ್ಗೇನಾಗಿದೆ ಮಾರಾಯ? ಐ ಆಮ್ ಆಲ್ ರೈಟ್. ಮತ್ತ್ಯಾಕೆ ಈ ನಡುವೆ ನಿನ್ನ ವರ್ತನೆ ವಿಚಿತ್ರವಾಗಿದೆ? ಆಫೀಸ್ನಲ್ಲೂ ನೆಟ್ಗಿರೋದಿಲ್ಲ. ನಿನ್ನ ಪ್ರಾಣ ಸ್ನೇಹಿತನಾದ ನನ್ನ ಬಳಿ ಹೇಳೋದಕ್ಕೂ ಸಂಕೋಚನ? ಹೇಳು ಮಾರಾಯ. ಅದೇ ಪೀಟರ್, ವಿದ್ಯಾಳ್ ವಿಷಯ. ಯಾಕೆ? ಏನಾಗಿದೆ ವಿದ್ಯಾಗೆ? ಅವಳಿಗೇನು ಆಗಿಲ್ಲ ಮಾರಾಯ. ಅವಳಿಂದ ನನಗಾಗಿರೋದು. ಏನು ಹೇಳ್ತಿದ್ಯಾ ಪೀಟರ್? ಅವತ್ತು ಆ ನಾಗೇಶನ ರೌಡಿಗಳ ಗುಂಪಿನಿಂದ ಪಾರ್ ಮಾಡಿದಾಗಲೇ ನಾನು ಅವಳ ನೋಡಿದ್ದು ಫಸ್ಟ್ ಟೈಮ್. ಅವಳ ಸುಂದರ ರೂಪ ನನ್ನ ಮನಸ್ಸಲ್ಲಿ ಹಾಗೇ ನಿಂತಿದೆ. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ. ಐ ಥಿಂಕ್ ಐ ಆಮ್ ಲವಿಂಗ್ ಹರ್ ಟು ಮಚ್. ಓಕೆ ದೆನ್ ಗೆಟ್ ಮ್ಯಾರಿಡ್ ವಿತ್ ವಿದ್ಯಾ, ನೋ ಪ್ರಾಬ್ಲಮ್. ನೋಡ್ ಮಹೇಶ್, ನೀನ್ ವಿದ್ಯಾಳನ್ನ ಅಷ್ಟೊಂದು ಪ್ರೀತಿಸೋದಾದ್ರೆ ಅವಳನ್ನ ಮದ್ವೆ ಆಗ್ಬಿಡು. ಐ ವಿಲ್ ಹೆಲ್ಪ್ ಯು. ಆಯ್ತಾ? ನಾನೊಬ್ಬನೇ ಅವಳ ಪ್ರೀತಿಸಿದ್ರೆ ಸಾಲದು ಪೀಟರ್. ವಿದ್ಯಾಳ ಮನಸ್ಸಲ್ಲಿ ಏನಿದೆ ಅಂತ ನಾನ್ ತಿಳ್ಕೊಬೇಕಲ್ಲ. ಅದಕ್ಕೆ ನಾನೇ ಒಂದ್ಸಲ ಅವಳನ್ನ ಮಾತಾಡ್ಸಿ ನೋಡ್ತೀನಿ. ಇದರಲ್ಲಿ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಅಮ್ಮ, ಅಮ್ಮ. ಅಮ್ಮ ಇಲ್ಲಲ್ಲ. ಎಲ್ಲೋಗಿದ್ದಾರೋ? ಶರ್ಮಾಂಟಿ ಮನೆಗೆ ಹೋಗಿದ್ದಾರೆ. ವಿದ್ಯಾ ಇವತ್ ಕೆಲ್ಸಕ್ಕೆ ಬಂದಿಲ್ಲ. ಯಾಕೆ? ಅವ್ರ ಅಜ್ಜಿ ತೀರ್ಕೊಂಡ್ರಂತೆ. ಐ ಆಮ್ ಸಾರಿ ವಿದ್ಯಾ, ಈ ರೀತಿ ಆಗ್ಬಾರ್ದಾಗಿತ್ತು. ಆದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ ಕೈಲಿ ಏನಿದೆ ಹೇಳು? ಸಮಾಧಾನ ಮಾಡ್ಕೋ. ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಇಟ್ಕೋಬೇಡ. ನಾನಿದ್ದೀನಲ್ಲ, ನಾನಿದ್ದೀನಿ. ಸಮಾಧಾನ ಮಾಡ್ಕೋ ಪ್ಲೀಸ್.
ದರಿದ್ರದೊಳ ಮನೆಗೆ ಹೋಗಿದ್ಯಾ? ಯಾಕಮ್ಮ ಹಾಗೆ ಮಾತಾಡ್ತೀಯ? ಅವರು ಬಡವರೇ ಆಗಿರಬಹುದು. ಹುಟ್ಟು ಸಾವು ಬಂದಾಗ ಶತ್ರುಗಳ ಮನೆಗಾದ್ರೂ ಹೋಗಿ ಬರ್ಬೇಕಾದ್ದು ನಮ್ ಧರ್ಮ ಅಲ್ವೇನಮ್ಮ? ಅವಳು ಒಳ್ಳೆ ಹುಡುಗಿ, ಸಾಧು ಸ್ವಭಾವದವಳು. ಅಂತ ಹುಡುಗಿ ಸಿಗೋದೇ ಅಪರೂಪ. ಸಾಕು, ನಿಲ್ಲಿಸ್ತೀಯಾ? ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಶರ್ಮಾ ಮಗಳು ಊರ್ಮಿಳಾ ಜೊತೆ ನಿನ್ನ ಮದುವೆ ನಿಶ್ಚಯ ಮಾಡಿದ್ದೀನಿ. ನಾವು ನಿರ್ಧಾರ ಮಾಡಿ ಆಗಿದೆ. ವೈಶಾಖದಲ್ಲಿ ಮದುವೆ. ನನಗೂ ಒಂದ್ ಮಾತು ಕೇಳಿದೆ, ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ಮಾಡಿದ್ರೆ ಅದು ಹೇಗಮ್ಮ ಸಾಧ್ಯ? ಇದು ಹೊಸ ನಿರ್ಧಾರ ಅಲ್ಲ, ಎಂದೋ ಮಾಡಿದ್ದು. ಅದಕ್ಕೆ ನೀನು ಒಪ್ಪಲೇಬೇಕು. ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ. ನನ್ಗೆ ಗೊತ್ತಿಲ್ಲದ ಹಾಗೆ ನೀವೇ ಮಾಡ್ಕೊಂಡಿರೋ ಈ ನಿರ್ಧಾರಕ್ಕೆ ನಾನು ಹೊಣೆಗಾರನಲ್ಲ. ಮಹೇಶ್, ಮಹೇಶ್, ನಿಮ್ಮ ಅಮ್ಮ ಮಗನ ಜಗಳದಲ್ಲಿ ಆ ಬಡ ವಿದ್ಯಾಳ ಜೊತೆ ಏನು ಅನ್ಯಾಯ ಆಗದಿರ್ಲಿ ಮಹೇಶ್. ನೋಡು ಪೀಟರ್, ನಾನು ನನ್ನ ಮನಸ್ಸಲ್ಲಿರೋ ವಿಷಯನ ಪೂರ ಹೇಳಿದ್ದೀನಿ. ನಿನ್ನ ನಿರ್ಣಯವೇ ಸರಿ ಇದೆ ಅಂತ ನನಗೂ ಅನಿಸ್ತಾ ಇದೆ ಮಹೇಶ್. ಮಾತೆಯ ಮಮತೆಯ ಅಂಧಕಾರದಲ್ಲಿ ಮುಳುಗಿ ನೀನು ಪ್ರೀತಿಸಿದ ವಿದ್ಯಾಳಿಗೆ ಅನ್ಯಾಯ ಮಾಡಬೇಡ ಮಹೇಶ್. ಎಸ್, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ವಿದ್ಯಾನೇ ಮದುವೆ ಮಾಡ್ಕೋತೀನಿ. ವಿದ್ಯಾ, ವಿದ್ಯಾ, ಏನೇ ದಿಕ್ಕಿಲ್ದವಳು ಅಂತ ಆಶ್ರಯ ಕೊಟ್ರೆ ನನ್ನ ಇಡೀ ಆಸ್ತಿ ಮೇಲೆ ಕಣ್ಣು ಹಾಕಕ್ ನೋಡ್ತಾ ಇದ್ಯಾ? ಇಲ್ಲ ಅಮ್ಮವ್ರೆ, ಅದು ಮುಚ್ಚೆ ಬಾಯಿ. ನಿನ್ನ ಅವನ ರೂಮ್ವರೆಗೂ ಹೋಗೋ ಅವಕಾಶ ಕೊಟ್ಟೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಸಮಯ ನೋಡಿ ಅವನ ಬಲೆಗೆ ಹಾಕೊಂಡು ಇಲ್ಲೇ ಶಾಶ್ವತವಾಗಿ ತಳ ಉರ್ಬೇಕು ಅಂತ ನೋಡ್ತಾ ಇದ್ಯಾ? ಈ ಶಾರದಾ ದೇವಿ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನಿನ್ನಂತ ಭಿಕಾರನ ಕಟ್ಕೊಳ್ಳುವಷ್ಟು ಗತಿಗೆಟ್ಟವನಲ್ವೇ ನನ್ನ ಮಗ. ನಾನು ಮನಸ್ಸು ಮಾಡಿದ್ರೆ ಕೋಟ್ಯಾಧೀಶನ ಮನೆಯಿಂದ ಹೆಣ್ ತರಬಲ್ಲೆ, ತಂದೆ ತರ್ತೇನಿ. ಈ ನನ್ನ ಆಸೆಗೂ ಮಣ್ಣು ಹಾಕೋಕ್ ನೋಡ್ತಾ ಇದ್ಯಾ? ಖಂಡಿತ ಇಲ್ಲ ಅಮ್ಮವ್ರೆ, ಅಂತ ಆಸೆಗಳು ನನ್ಗೇನು ಇಲ್ಲ. ಆ ರೀತಿ ಯೋಚನೆ ಮಾಡ್ದೋಳು ನಾನಲ್ಲ. ದಯವಿಟ್ಟು ಅಮ್ಮವ್ರೆ, ನನ್ನನ್ನು ತಪ್ಪು ತಿಳ್ಕೊಬೇಡಿ, ನನ್ನನ್ನು ತಪ್ಪು ತಿಳ್ಕೊಬೇಡಿ. ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತ. ಮಾಡೋದೆಲ್ಲ ಮಾಡ್ಬಿಟ್ಟು ಈ ಕಣ್ಣೀರಿನ ನಾಟಕ ಬೇರೆ ಆಡ್ತಾ ಇದ್ಯಾ? ಅಡ್ಡದಿಡ್ಡಿ ನನ್ನ ಮಗನ ಮುಂದೆ ಓಡಾಡಿ ಅವನ್ ತಲೆ ಕೆಡಿಸಿ ನನಗೆ ಎದುರು ಜವಾಬ್ ಕೊಡೋರು ಅಷ್ಟು ತಯಾರು ಮಾಡಿರೋ ನೀನು ನಾಳೆ ಈ ಮನೆಗೆ ಸೊಸೆಯಾಗಿ ಬಂದ್ರೆ ನನ್ನನ್ನು ಸುಮ್ಮನೆ ಬಿಡ್ತೀಯಾ? ಇಲ್ಲ, ಇನ್ನೊಂದು ಕ್ಷಣ ಕೂಡ ನೀನು ಕೊಡ್ದು ಹೊಟ್ಟೋಗಿಲ್ಲಿಂದ. ಪ್ರೀತಿ ಅಂತೆ, ಪ್ರೇಮ ಅಂತೆ, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಹೋಗಾಚೆ. ಇನ್ನೊಂದು ಸಲ ಏನಾದ್ರೂ ನನ್ನ ಮಗನ ಕಣ್ಣಿಗೆ ಬಿದ್ರೆ ಈ ಶಾರದಾ ದೇವಿನೇ ಕಾಳಿಕಾ ದೇವಿಯಾಗಿ ನಿನ್ನ ಬಲಿ ತಗೋತಾಳೆ, ನೋಡ್ತಾ ಇರು. ಏನಾಯ್ತು ವಿದ್ಯಾ? ವಿದ್ಯಾ, ನಿಲ್ಲ ವಿದ್ಯಾ. ಮಹೇಶ್, ಅವಳನ್ನ ತಡಿಬೇಡ. ಅಮ್ಮ, ನನಗೆಲ್ಲ ಅರ್ಥ ಆಗ್ತಾ ಇದೆ. ನೀನೇನೇ ಮಾಡೋದು ಸರಿ, ನಾನು ವಿದ್ಯಾಳಲ್ಲದೆ ಬೇರೆ ಯಾರನ್ನೂ ಮದುವೆ ಮಾಡ್ಕೊಳಲ್ಲ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಮ್ಮಿಬ್ಬರ ಮದುವೆ ನಿಲ್ಸೋಕೆ ಈ ಜನ್ಮದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಮಹೇಶ, ಮಹೇಶ, ವಿದ್ಯಾ, ನಿಲ್ ವಿದ್ಯಾ. ಬೇಡಿ, ನನ್ ತಡಿಬೇಡಿ. ನನ್ನ ಉಸಿರವರೆಗೂ ನಾನೇನ್ ಬಿಟ್ಟಿರಲ್ಲ. ನಾನೇನ್ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನನ್ನು ಮರ್ತ್ಬಿಡಿ. ನಮ್ ತಾಯಿ ಮಾತಿಗೆ ನೀನ್ ಯಾಕೆ ಬೆಲೆ ಕೊಡ್ತೀಯ ವಿದ್ಯಾ? ಸಿಟ್ನಲ್ಲಿ ಏನೋ ಹಾಗೆ ಮಾತಾಡಿರ್ಬೋದಪ್ಪ. ಶಾಂತವಾಗಿ ಹೇಳಿದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾರೆ. ನೀನ್ ತಲೆ ಕೆಡಿಸ್ಬೇಡ ವಿದ್ಯಾ. ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ ಬಾಡಿ ನನ್ ಬಿಟ್ಬಿಡಿ. ವಿದ್ಯಾ, ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತಿನಿಂದ ನಿನ್ನ ಜೀವನದಲ್ಲಿ ಸುಖ, ಸಂತೋಷ, ಕಷ್ಟ, ನಿಷ್ಠುರ ಎಲ್ಲ ನಾನು ಮಾತ್ರ ಸೇರಿತು. ಅದು ಹೇಗ್ ಸಾಧ್ಯ? ನಾನು ಭೂಮಿ, ನೀವು ಆಕಾಶ. ನನಗೂ ನಿಮಗೂ ಎಷ್ಟೊಂದು ಅಂತರವಿದೆ. ಅಂತರ? ಅಂತರ? ವಿದ್ಯಾ, ಆ ಅಂತರನ ನಾನಿವತ್ತೇ ಅಳಿಸಿ ಹಾಕ್ತೀನಿ. ಅಳಿಸಿ ಹಾಕ್ತೀನಿ, ಅಳಿಸಿ ಹಾಕ್ತೀನಿ.
ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಇಂತಹ ಜೋಡಿಯು ಇನ್ನಿಲ್ಲ ನಮ್ಮಯ ಪ್ರೀತಿಗೆ ಮಿತಿಯಿಲ್ಲ ಜೊತೆಯಲ್ಲಿ ಕಳೆಯುವ ಬಾಳೆಲ್ಲ ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಇಂತಹ ಜೋಡಿಯು ಇನ್ನಿಲ್ಲ ನಮ್ಮಯ ಪ್ರೀತಿಗೆ ಮಿತಿಯಿಲ್ಲ ಜೊತೆಯಲ್ಲಿ ಕಳೆಯುವ ಬಾಳೆಲ್ಲ ಗೆಜ್ಜೆ ಕಾಲಿಗೆ ಗಂಧ ಹಚ್ಚುವೆ ಹೆಜ್ಜೆ ಹೆಜ್ಜೆಗೂ ಹೂ ಹಾಸುವೆ ಏಳು ಹೆಜ್ಜೆಯ ಹಾದಿ ಸುತ್ತುವೆ ಏಳು ಜನ್ಮದ ದಾಸಿಯಾಗುವೆ ದಿನವೂ ದೇವಿಯ ಪೂಜೆಯ ಮಾಡುವೆ ಇನಿಯ ಏತಕ್ಕೆ ಹಾಸ್ಯವಾಡುವೆ ನಿನ್ನ ರೂಪ ಹುಚ್ಚು ಹಿಡಿಸಿದೆ ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಚೆಲುವು ಚೈತ್ರದ ಮಧುರ ಮೈತ್ರಿಯ ಬಯಸಿ ಸೇರಿ ಪ್ರೇಮಯಾತ್ರೆಯ ಪಚ್ಚೆ ಹಸಿರಲಿ ಹೂವು ಹಣ್ಣಲಿ ನಿನ್ನ ಕಾಣುವೆ ಹಗಲು ರಾತ್ರಿಯು ಕಣ್ಣ ಬಿಂಬದಿ ನೀನೇ ತುಂಬಿಹೆ ಉಸಿರು ಉಸಿರಲಿ ನೀನೇ ಸೇರಿದೆ ಎಂದು ಹೀಗೆ ಬಾಳೋ ಆಸೆಯು ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಮೋಹ ಉಕ್ಕಿದೆ ಸಲುಗೆ ಹೆಚ್ಚಿದೆ ಚೆಲುವೆ ನಿಲ್ನಯ ಪ್ರೀತಿ ಮಾತಿಗೆ ನನ್ನದೆಲ್ಲವೂ ನಿಂದಿನಲ್ಲನೆ ತಪ್ಪಿಕೊಳ್ಳಿ ಮೆಲ್ಲನೆ ಮಿಲನ ಗಾನವ ಹಾಡಿದೆ ಕೋಗಿಲೆ ಎದೆಯ ಬಡಿತವು ಏರಿದೆ ಆಗಲೇ ನಾಳೆ ಏನು ಯಾರು ಬಲ್ಲರು ಜೀವನ ಎಂದಿಗೂ ಸುಖ ಪಯಣ ಪ್ರೇಮದಿ ಸೇರುವ ಈ ಸುದಿನ ಇಂತಹ ಜೋಡಿಯು ಇನ್ನಿಲ್ಲ ನಮ್ಮಯ ಪ್ರೀತಿಗೆ ಮಿತಿಯಿಲ್ಲ ಜೊತೆಯಲ್ಲಿ ಕಳೆಯುವ ಬಾಳೆಲ್ಲ ಅಮ್ಮ ಆಶೀರ್ವಾದ ಮಾಡಮ್ಮ. ನನಗೆ ಗೊತ್ತಮ್ಮ ನಿನಗಿನ್ನೂ ನಮ್ಮ ಮೇಲೆ ಕೋಪ ಆರ್ಲಿಲ್ಲ ಅಂತ. ಆದ್ರೆ ಏನ್ ಮಾಡ್ಲಿ, ಇದನ್ ಬಿಟ್ರೆ ನನಗೆ ಬೇರೆ ದಾರಿನೇ ತೋಚಲಿಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಮ್ಮ, ನಮ್ಮಿಬ್ಬರ ಮದುವೆ ಸ್ವರ್ಗದಲ್ಲೇ ನಡೆದೋಗಿದೆ. ಇಲ್ಲಿ ನಡೆದಿದ್ದು ನೆಪ ಮಾತ್ರ ಅಷ್ಟೇ. ನೀನ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸಮ್ಮ. ಹೌದಪ್ಪ, ರೆಕ್ಕೆ ಪುಕ್ಕ ಬಲಿಯವರೆಗೂ ಎಲ್ರಿಗೂ ಅಪ್ಪ ಅಮ್ಮನ ಆಶ್ರಯ ಬೇಕು. ಬಲ್ತ ಮೇಲೆ
ಯಾರು ಬೇಕಾಗಿಲ್ಲ. ತಿಪ್ಪೆ ಮೇಲೆ ಬಿದ್ದಿರ್ಬೇಕಾದವಳನ್ನ ಉಪ್ಪರಿಗೆ ಮೇಲೆ ತಂದು ಕೂರ್ಸಿದ್ಯಾ, ಅದು ನಿನ್ ಕರ್ಮ. ಅನುಭವಿಸು. ನನ್ನನ್ನು ಮದುವೆಯಾಗಿ ನೀವು ತಪ್ಪು ಮಾಡಿದ್ರೇನೋ ಅನ್ಸುತ್ತೆ. ಇದೆಲ್ಲ ನಮ್ಮ ಅಮ್ಮನ ಬಗ್ಗೆ ತಾನೇ ಹೇಳ್ತಾ ಇದೀಯಾ? ಅವ್ರ ವಿಷಯ ನಿನಗೆ ಗೊತ್ತೇ ಇದೆಯಲ್ಲ. ಅವ್ರ ಸಿಟ್ಟು ಕೋಪ ಎಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸುಮ್ಮನೆ ಇಲ್ಲದ್ನೆಲ್ಲ ತಲೆ ಹಚ್ಕೊಂಡು ಕೊರಗ್ತಾ ಇರ್ತೀಯಲ್ಲ. ಏಯ್ ಇಲ್ಲಿ ಸ್ವಲ್ಪ ನಗು ನೋಡೋಣ. ಏಕಮಾನ್ ವಿದ್ಯಾ, ಈ ನಿನ್ನ ನಗು ಸದಾ ಈ ಮನೆ ನಂದಾದೀಪವಾಗಿರ್ಬೇಕು. ಸ್ವೀಟ್. ನೀನ್ ಸೋತ್ ಹೋದೆ ಶಾರದಾ, ನೀನ್ ಸೋತ್ ಹೋದೆ. ನಿನ್ ಜೀವನದಲ್ಲಿ ಇನ್ಯಾವತ್ತೂ ತಲೆ ಎತ್ತಿ ತಿರುಗೋಕಾಗದಷ್ಟು ಕುಸ್ದು ಹೋದೆ ನೀನು. ಯಾಕಶ್ಚಿತ್ತೊಂದು ಮನೆ ಕೆಲಸದ ಹುಡುಗಿ ಮುಂದೆ ನಿನ್ನ ಸೋಲನ್ನ ಒಪ್ಕೋಬೇಕಾಗಿದೆ ನೀನು. ಎಂಥ ಅವಮಾನ ನಿನಗೆ, ನಿನ್ನ ಮನೆತನಕ್ಕೆ, ನಿನ್ನ ಗೌರವ ಪ್ರತಿಷ್ಠೆಗೆ. ಆಫ್ಟರ್ ಆಲ್ ಮುಸ್ರೆ ತಿಕ್ಕ ಹುಡುಗಿಯಿಂದ ಸೋಲು. ಸ್ವಾಭಿಮಾನ, ಆತ್ಮ ಪ್ರತಿಷ್ಠೆ ಅಂತ ಮೆರಿತಾ ಇದ್ ನೀನು ಇವತ್ತು ಸಮಾಜದಲ್ಲಿದ್ರು ತಲೆ ತೆಗೆಸಿ ನಿಂತ್ಕೋಬೇಕಾಗಿದೆ. ಎಲ್ಲಿ ಹೋಯ್ತು ನಿನ್ನ ಪ್ರತಿಷ್ಠೆ? ಎಲ್ಲಿ ಹೋಯ್ತು ನಿನ್ನ ಸ್ವಾಭಿಮಾನ? ಎಲ್ಲಿ ಹೋಯ್ತು ನಿನ್ನ ಗೌರವ, ಘನತೆ? ನೀನ್ ಸೋತ್ ಹೋದೆ ಶಾರದಾ. ಇಲ್ಲ, ನಾನು ಸೋತಿಲ್ಲ, ನಾನು ಸೋತಿಲ್ಲ ಶಾರದಾ ದೇವಿ. ಅವತ್ತು ಸೋತಿಲ್ಲ, ಸೋಲೋದು ಇಲ್ಲ. ಗೌರವ, ನನ್ನ ಘನತೆ, ನನ್ನ ಸ್ವಾಭಿಮಾನಕ್ಕೆ ಕುಂದು ಬರೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ಬಿಡೋದಿಲ್ಲ. ಸಾಧ್ಯ ಇಲ್ಲ, ಅದು ಸಾಧ್ಯನೇ ಇಲ್ಲ. ನಿಮ್ಮ ಉಪಕಾರ ನಾವ್ ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ಉಪಕಾರದ ಮಾತು ಏನ್ ಬಂತು ಸಿಸ್ಟರ್? ನಿಮ್ಮ ಅದೃಷ್ಟ ಬಲ ಚೆನ್ನಾಗುಂಟು, ಅದಕ್ಕೆ ಮಹೇಶ್ನಂತ ಒಳ್ಳೆ ಮನುಷ್ಯ ನಿನ್ನ ಮದುವೆ ಆಗಿದ್ದಾನೆ. ನಮ್ಮಲ್ಲಿ ಅಂಕುರವಾದ ಪ್ರೇಮಕ್ಕೆ ಅಮೃತ ಧಾರೆ ಎರೆದು ಪ್ರೋತ್ಸಾಹಿಸಿದವನು ನೀನೇ ಅಲ್ವೇನೋ ಪೀಟರ್? ಹಾಗೆ ಕೇಳ್ತೀಯ ಮಾರಾಯ? ಈ ವಿದ್ಯೆ ನನ್ನ ಹೆಂಡತಿ ಆಗಿರೋದು ನಮ್ಮ ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇವಳನ್ನ ತನ್ನ ಸೊಸೆ ಅಂತ ಒಪ್ಕೊಳ್ಳೋಕೆ ಆ ದೇವರು ನಮ್ಮಮ್ಮಂಗೆ ಒಳ್ಳೆ ಬುದ್ಧಿ ಕೊಟ್ರೆ ಸಾಕು. ಸ್ವಲ್ಪ ದಿನ ಕಳಿಲಿ ಬಿಡು ಸಿಸ್ಟರ್. ಆದಷ್ಟು ಬೇಗ ಆ ಶಾರದಾ ದೇವಿಯ ವಂಶದ ಕುಡಿಯನ್ನ ಅವ್ರ ಮಡ್ಲಿಗೆ ಹಾಕ್ಬಿಡು. ಆ ಮೊಮ್ಮಗು ಪುಟ್ಟ ಕಾಲಿನಿಂದ ಅಜ್ಜಿಯನ್ನು ಒದ್ದರೆ ಅವ್ರ ಕೋಪ ಎಲ್ಲ ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಅಯ್ಯೋ, ಇನ್ನು ತರಕಾರಿ ಹೆಚ್ಚೋದೇ ಮುಗಿಲಿಲ್ವಾ? ಯಾವತ್ತಾದ್ರೂ ಕೆಲಸ ಮಾಡಿ ಗೊತ್ತಿದ್ರೆ ತಾನೆ. ಏನ್ ನನ್ ಮಗನ ಉಪವಾಸ ಕೆಡಬೇಕು ಅಂತಿದ್ಯಾ? ಬೇಗ ಬೇಗ ಹೆಚ್ಚು, ಅವಾಗ ನೋಡ್ರಿ ಮೈಗಳ್ತನ. ಇನ್ನು ಮುಗಿಲಿಲ್ವೇನೆ ನಿನ್ ಕೆಲ್ಸ? ಊರಲ್ಲಿ ಯಾರು ಗರ್ಭಿಣಿಯರೇ ಆಗಿಲ್ಲ, ಯಾರು ಮಕ್ಕಳನ್ನೇ ಹೆತ್ತಿಲ್ಲ, ಎಲ್ಲ ಇಲ್ಲೊಬ್ಬ ಅನ್ಭವಿಸ್ತಾ ಇರೋದು. ಬೇಗ ಬೇಗ ಮುಗಿಸಿ ನಡಿ, ಇನ್ನು ಬಟ್ಟೆ ಒಗಿಬೇಕು. ನಾನೇ ದೊಡ್ಡ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮಗೆ ಈ ನಗು ಒಂದೇ ಸಾಕುರಿ, ನನ್ನ ದುಃಖನೆಲ್ಲ ಮರೆಯಕ್ಕೆ. ನಿನ್ನೀ ನಗು ಸದಾ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತೆ, ಅಯ್ಯೋ ಪಾಪಿ! ಬೇಕಂತಾನೆ ನನ್ ಮೇಲೆ ಟೀ ಚೆಲ್ದಿದ್ದೇನೆ. ಹಾಲ್ ಹಾಗಿರೋ ನಮ್ ಸಂಸಾರ ಹುಳಿ ಹಿಂಡಿದ್ ಸಾಕಾಗ್ಲಿಲ್ಲ ನಿನ್ಗೆ?
ಇಲ್ಲ ಅತ್ತೆ, ಬೇಕು ಅನ್ಸಲಿಲ್ಲ. ಅದು ಅದು ಕೈ ಜಾರಿ ಬಿದ್ದೋಯ್ತು. ಸಾಕು ಸುಮ್ಮನೆ. ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಬೇರೆ ಆಡ್ತಾಳೆ. ಕೈ ಜಾರಿ ಬಿದ್ದೋಯ್ತಂತೆ. ಇನ್ನು ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗಿ ಒಳಗೆ. ಇವಳಿ ಮನೆ ಕಾಲಿಟ್ ಗಳಿಗೆಯಿಂದ ಮನೆ ನೆಮ್ಮದಿನೇ ಹಾಳಾಗಿ ಹೋಗಿದೆ. ನಿನಗೆ ಮೈಸೂರು ಮಲ್ಲಿಗೆ ಇಷ್ಟ ಅಲ್ಲ, ಅದಕ್ಕೆ ಒಂದು ಮಗುನ್ ತಾಯಿ ಆಗ್ತಾ ಇದೀಯಾ, ನಿನಗಿನ್ನೂ ನಾಚಿ. ಏನಾಯ್ತು? ಏನು ಇಲ್ಲ ಅಂದ್ರೆ ಈ ಮಲ್ಲಿಗೆ ಹೂವು ನನಗೆ ತಾನೇ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೇಗಾಯ್ತು? ಅಮ್ಮ ಏನಾದ್ರು? ಅಯ್ಯೋ, ಅತ್ತೆ ಏನು ಮಾಡ್ಲಿಲ್ಲ ಅಂದ್ರೆ ನಾನು ಹಿತ್ತಲ್ಗೋಗಿದ್ನಾ, ಅಲ್ಲಿ ಕಾಲ್ಜಾರಿ ಬಿದ್ಬಿಟ್ಟೆ. ಸ್ವಲ್ಪ ಗಾಯ ಆಯ್ತು ಅಷ್ಟೇ. ವಿದ್ಯಾ, ಗಾಯ ಸ್ವಲ್ಪ ಆಗ್ಲಿ ಜಾಸ್ತಿ ಆಗ್ಲಿ ನೋವು ಒಂದೇ ತಾನೆ. ನೀನು ಸೂಜಿ ಮನೆಯಷ್ಟು ನೋವಾದ್ರೂ ನಾನು ಸಹಿಸಲ್ಲ ವಿದ್ಯಾ. ಬಲ್ಲ? ಅಯ್ಯೋ, ಯಾರಾದ್ರೂ ನೋಡಿದ್ರೆ? ಯಾರಿದ್ರೇನಂತೆ? ಬರ್ಲ? ಮಹೇಶಣ್ಣ, ಚೋಟು, ನಿಮ್ಮ ಅತ್ತಿಗೆ ಸರಿಯಾಗಿ ನೋಡ್ಕೊ. ಕಾಲ್ ಜಾರ್ ಬಿದ್ದು ಹಣೆಗೆ ಎಂಥ ಗಾಯ ಮಾಡ್ಕೊಂಡಿದ್ದಾಳೆ ನೋಡು. ಅಣ್ಣ, ಅದು ಜಾರ್ ಬಿದ್ದದ್ ಗಾಯ ಅಲ್ಲ ಅಣ್ಣ. ಅದು ಏ ಚೋಟು, ಅದನ್ನೆಲ್ಲ ಹೇಳ್ಬಾರ್ದು, ಸುಮ್ಮನೆ. ಯಾಕೆ ಹೇಳ್ಬಾರ್ದು? ಏನದಂತ ಗುಟ್ಟು? ಚೋಟು, ನೀನ್ ಹೇಳ. ನೋಡಿ, ನೀವು ಅದರ ಚಿಂತೆ ಬಿಟ್ಟು ಆಫೀಸ್ಗೆ ಹೋಗಿ ಬನ್ನಿ. ನಾನು ಆಗ್ಲೇ ಹೇಳಿಲ್ವಾ, ಅದು ಕಾಲ್ಜಾರಿ. ಏನದು? ಹೇಳೋ ಹೇಳೋ. ಅದು ಅದು ನಿನ್ನೆ ಅಮ್ಮ ಕೋಪದಿಂದ. ಚೋಟು, ನಾನು ಸುಮ್ಮನೆ ಅಂತ ಹೇಳಿದ್ನೇ ಇಲ್ವಾ ನಿನ್ಗೆ? ಯಾಕೆ ಸುಮ್ಮನಿರ್ಬೇಕದ್ಕೆ? ಅಣ್ಣ, ಅಮ್ಮ ನಿನ್ನೆ ಬೈದು ದೂರಕ್ಕೆ ತಳ್ಳಿದ್ರಿಂದ ತಾನೇ ಹಣೆಗೆ ಗೋಡೆಗೆ ತಾಕಿ ರಕ್ತ ಬಂದಿದ್ದು. ನೋಡಿ, ನನ್ ಮಾತು ಕೇಳಿ. ಚೋಟು ಹೇಳೋದಿಲ್ಲ ಸುಳ್ಳು. ಚೋಟು, ಎಂತ ಕೆಲಸ ಮಾಡ್ತೀಯೋ? ಇದನ್ನೆಲ್ಲ ಯಾಕೆ ಹೇಳ್ಕೋದೆ? ಮತ್ತಿನೇನಕ್ಕೆ ಅಮ್ಮ ಕೊಡ್ತಿರೋ ಹಿಂಸೆನೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕು ಅಂತೀಯಾ? ಅಮ್ಮನ ಸ್ವಭಾವ ಎಂತದಂತ ನನಗೆ ಗೊತ್ತು. ಏನಮ್ಮ, ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಈ ರೀತಿ ಹಿಂಸೆ ಕೊಡೋದು ನ್ಯಾಯನಾ? ನಮ್ಮ ವಂಶದ ಕುಡಿನ ಹೊಟ್ಟೆಲ್ ಹೊತ್ಕೊಂಡಿರೋ ಆ ವಿದ್ಯೆಗೆ ನೀನ್ ಈ ರೀತಿ ಶಿಕ್ಷೆ ಕೊಡೋದು ಸರಿನಮ್ಮ? ಆ ಸುಂದ್ರಾಂಗಿ ಹೇಳಿದ್ಲೇನೋ ನಿಂಗೆ ವಿಷಯನ? ಯಾರು ಹೇಳಿದ್ರು ಅನ್ನೋದಲ್ಲಮ್ಮ ಈಗಿನ ಪ್ರಶ್ನೆ. ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ಆ ಬಡಪಾಯನ ಮದುವೆ ಮಾಡ್ಕೊಂಡಿರೋನು ನಾನು. ಈಗ ನಿನ್ ಕೋಪಕ್ಕೆ ಬಲಿಯಾಗಿ ಶಿಕ್ಷೆ ಅನುಭವಿಸ್ತಾ ಇರೋಳು ಅವಳು. ಯಾಕಮ್ಮ ನಿನಗಿಂತ ಕೋಪ? ಹೌದು ಕಣ, ನಿನ್ನ ಕೆಲಸದವಳ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರೋದು ನೋಡಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗುತ್ತೆ. ಮುತ್ತು ಕೊಡೋಳ ಪಕ್ಕಕ್ಕೆ ಬಂದ ತಕ್ಷಣ ತುತ್ತು ಕೊಟ್ಟು ಬೆಳೆಸಿದ ಅಮ್ಮನ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ ಹೇಳು? ನಾನೇ ಹುಚ್ಚಿ? ನನ್ ಮಗ ಸಮಾಜದಲ್ಲಿ ತಲೆ ಎತ್ತಿ ಮೆರಿಬೇಕು, ಗೌರವದಿಂದ ಬಾಳ್ಬೇಕು ಅಂತ ಏನೇನೋ ಕನಸು ಕಾಣ್ತಾ ಸಾಯ್ತಾ ಇದ್ದೀನಿ ನೋಡು. ಅದಕ್ಕೆ ಅದು ನಿನ್ ಕಣ್ಣಿಗೆ ಇವತ್ತು ಅಸೂಯೆ ತರ ಕಾಣಿಸ್ತಾ ಇದೆ. ಈ ಅಮ್ಮ ಇವತ್ತು ನಿನ್ ಕಣ್ಣಿಗೆ ರಾಕ್ಷಸಿ ತರ ಕಾಣಿಸ್ತಾ ಇದ್ದಾಳಲ್ಲ? ಈ ನಿನ್ನ ಅಹಂಕಾರದ ವರ್ತನೆಯಿಂದಲೇ ಹಾಲಂತ ನಮ್ಮ ಸಂಸಾರ ಹಾಳಾಗಿದ್ದು, ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದು. ಈಗ ಮತ್ತೆ ನನ್ನ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದ್ಯಾ? ಒಂದಲ್ಲ ಒಂದ್ ದಿವಸ ನಿನ್ನಿಂದಲೇ ಈ ಮನೆ ಸರ್ವನಾಶವಾಗೋದು ಖಂಡಿತ. ಆಗ ನೀನು ಪಶ್ಚಾತ್ತಾಪ ಪಟ್ಟರು ನಿನ್ನ ರಕ್ಷಣೆಗೆ ನಿನ್ನ ಮಗ ಆಗಲಿ, ನಿನ್ನ ಆಸ್ತಿ ಅಂತಸ್ತಾಗಲಿ ಯಾವುದೂ ಬರೋದಿಲ್ಲ. ನೆನ್ಪಿಟ್ಕೋ. ಮಹೇಶ್, ಏನಾಗಿದೆ ನಿನ್ಗೆ? ಏನಾಗಿದೆಯೋ? ಹಗ್ಲೊತ್ನಲ್ಲೇ ಇಷ್ಟೊಂದು ಕುಡ್ತಾ ಇದೆಯಲ್ಲೋ? ಯಾಕೋ? ಬೇಡ ಕಣೋ. ಡೋಂಟ್ ಟಚ್ ಮೀ, ಗೆಟ್ ಔಟ್. ನಾನು ಪೀಟರ್ ಕಣೋ. ಪೀಟರ್? ನೀನಾ? ಯಾಕೋ ಮಹೇಶ್, ಏನಾಯ್ತು? ಏನು ಆಗಿಲ್ವೋ? ನಾನು ಕುಡ್ದು ಸಾಯ್ಬೇಕು. ನನ್ ತಡಿಬೇಡ ನೀನು.
ಹೋಗ ಹೋಗ. ಬೇಡವೋ, ಕುಡಿಯೋದು ಕೆಟ್ಟದ್ದು, ಮನೆಗೆ ಹೋಗೋ. ಮನೆ ಮನೆ ಅದು ಮನೆ ಅಲ್ಲಪ್ಪ, ನರಕ ನರಕ. ಹೇಗೆ ಅದನ್ನೆಲ್ಲ ಈಗ ಮೌನವಾಗಿ ಎಷ್ಟು ಹಿಂಸೆನೆಲ್ಲ ಹೇಗೆ ತಡೆ ಹಿಡ್ಕೊಂಡಿದೆಯಾ ವಿದ್ಯಾ? ನಿಜಕ್ಕೂ ನಾನೆಂಥ ಪಾಪಿ, ಸುಖದ ಲೋಕದಲ್ಲಿ ತೇಲಿಸ್ತೀನಿ ಅಂತ ನಿನಗೆ ಆಸೆ ಹುಟ್ಟಿಸಿ ದುಃಖದ ಕಡಲಲ್ಲಿ ಮುಳುಗಿಸ್ಬಿಟ್ನಲ್ಲ. ನನ್ನನ್ನು ಕ್ಷಮಿಸು ವಿದ್ಯಾ, ನನ್ನನ್ನು ಕ್ಷಮಿಸು. ಹಾಗೆಲ್ಲ ಹೇಳ್ಬಿಡಿ ಅಂದ್ರೆ ದಿಕ್ಕಿಲ್ಲದೆ ಬೀದಿ ಪಾಲಾಗ್ತಿದ್ದ ನನ್ನ ಕೈ ಹಿಡಿದು ಆಸರೆ ನೀಡಿದ್ದೀರಾ. ನೀವು ನಗ್ತ ನನ್ನ ಜೊತೆ ಇದ್ರೆ ಇಂಥ ಕಷ್ಟಗಳು 1000 ಬಂದರೂ ಸಹಿಸ್ಕೋತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಕಂಪನಿಯ ಕೆಲವು ಆರ್ಡರ್ಗಳನ್ನು ಬೇಗ ಇವತ್ತೇ ಕಳಿಸಬೇಕು ಅಂತ MD ಸಾಹೇಬರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರ ಸರ್. ಎಲ್ಲಿದೆ ಅದು? ಇಲ್ಲೇ ಇದಲ್ಲ ಸರ್. ತುಂಬಾ ಅತಿ ಆಗ್ತಾ ಇದೆಯಲ್ಲ ಇದು. ಇಂಥ ಒಳ್ಳೆ ಮನುಷ್ಯ ಯಾಕೀಗಾದ? ಯಾವುದಕ್ಕೂ ಪೀಟರ್ ಒಂದ್ ಮಾತು ಹೇಳೋದು ಒಳ್ಳೇದು. ಛೇ, ಬಿಡು ನನ್ನ. ಇವ್ರಿಗೇನಾಯ್ತು? ಕೆಲವು ದಿನದಿಂದ ಮಹೇಶ್ ತುಂಬಾ ಕುಡಿತಾ ಇದ್ದಾನೆ ಸಿಸ್ಟರ್. ಎಷ್ಟು ಕೇಳಿದ್ರು ಏನು ಅಂತ ಹೇಳ್ತಾ ಇಲ್ಲ. ಯಾವುದೋ ವಿಷಯ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದಾನೆ. ಅವನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸಿಸ್ಟರ್. ನಾನು ಬರ್ತೀನಿ. ಯಾವುದು ಸರಿಯೋ ಯಾವುದು ತಪ್ಪೋ ಅರಿತವರು ಯಾರೋ, ಯಾವುದು ಸರಿಯೋ ಯಾವುದು ತಪ್ಪೋ ಅರಿತವರು ಯಾರೋ, ಯಾವುದು ಹೂವೋ ಯಾವುದು ಮುಳ್ಳು ಬಾಳಿದು ಗಹನದ ಸಿರಿತವರು, ಯಾವುದು ಸರಿಯೋ ಯಾವುದು ತಪ್ಪು ಅರಿತವರು ಯಾರೋ.
ಕಣ್ಣಿಗೆ ಚುಚ್ಚಿ ನಲಿಯುವುದುಂಟೆ ಚಿನ್ನದ ಸೂಜಿ ಕೈಯಲ್ಲಿ ಹಿಡಿದು ಕಣ್ಣಿಗೆ ಚುಚ್ಚಿ ನಲಿಯುವುದುಂಟೆ ನಲ್ಮೆಗೆ ಮೋಸ ಮಾಡುತ್ತ ನಡೆದು ನಲ್ಮೆಗೆ ಮೋಸ ಮಾಡುತ್ತ ನಡೆದು ಒಲವನು ಕೊಂದು ಬದುಕುವುದುಂಟೆ ಯಾವುದು ಸರಿಯೋ ಯಾವುದು ತಪ್ಪು ಅರಿತವರು ಯಾರೋ ಒಂದೆಡೆ ತಾಯಿ ಒಂದೆಡೆ ನಲ್ಲೆ ಒಬ್ಬರ ಬಿಟ್ಟು ಮತ್ತೊಬ್ಬರುಂಟೆ ಒಂದೆಡೆ ತಾಯಿ ಒಂದೆಡೆ ನಲ್ಲೆ ಒಬ್ಬರ ಬಿಟ್ಟು ಮತ್ತೊಬ್ಬರುಂಟೆ ಅಕ್ಕರೆ ಅಮರ ನಲ್ಮೆಯು ಮಧುರ ಅಕ್ಕರೆ ಅಮರ ನಲ್ಮೆಯು ಮಧುರ ಒಂದನ್ನು ತೊರೆದು ಮತ್ತೊಂದುಂಟೆ ಯಾವುದು ಸರಿಯೋ ಯಾವುದು ತಪ್ಪು ಅರಿತವರು ಯಾರೋ ಯಾವುದು ಹೂವೋ ಯಾವುದು ಮುಳ್ಳು ಬಾಳಿದು ಗಹನದ ಸಿರಿತವರು ಯಾವುದು ಸರಿಯೋ ಯಾವುದು ತಪ್ಪು ಅರಿತವರು ಯಾರೋ ಅಣ್ಣ ಅದಕ್ಕೆ ಆಸ್ಪತ್ರೆ ಸೇರಿಸಿದಾರಣ್ಣ ಆಸ್ಪತ್ರೆ ಯಾಕೆ ಆಸ್ಪತ್ರೆ ಬಾ ಸರ್ ವಿದ್ಯಾ ಅಂತ ಡೆಲಿವರಿ ಕೇಸ್ ಬಂದಿದೆಯಲ್ಲ ಗೋ ದಟ್ ಸೈಡ್ ಸಿಸ್ಟರ್ ದಿಸ್ ಈಸ್ ಲೇಬರ್ ಪೇನ್ ಶಿಫ್ಟ್ ಟು ಲೇಬರ್ ರೂಮ್ ಮಹೇಶ್ ಸಿಸೇರಿಯನ್ ಆಪರೇಷನ್ ಆಗ್ಲೇಬೇಕು ಓ ಪಾಸಿಟಿವ್ ಬ್ಲಡ್ ನ ಬೇಗ ತಗೊಬನ್ನಿ ಪೀಕ್ ಕ್ವಿಕ್ ಓಕೆ ಡಾಕ್ಟರ್ ನೀನು ಇಲ್ಲಿ ಚೋಟಿ ಬೇಗ ಬಂದ್ಬಿಡ್ತೀನಿ ನನ್ನ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾಳೆ ನಾನು ಹೋಗ್ಲೇಬೇಕು ದಯವಿಟ್ಟು ನಾನು ಬಿಟ್ಬಿಡಿ ಹೌದಾ ಬೇಡ್ತೀನಿ ಇಲ್ಲಿ ನೋಡಿ ಈ ಬ್ಲಡ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವಳು ಪ್ರಾಣನೇ ಉಳಿಯಲ್ಲ ದಯವಿಟ್ಟು ನಾನು ಬಿಟ್ಬಿಡಿ ಪ್ಲೀಸ್ ನನಗೆ ದಯವಿಟ್ಟು ತೊಂದರೆ ಕೊಡ್ಬೇಡಿ ನೋ ಹಾಗೆ ನೋಡು ನನ್ನ ಮಾತು ಕೇಳು ಆ ಬ್ಲಡ್ ನಾನು ಕೊಟ್ಬಿಡಪ್ಪ ನೋಡು ನಾಗೇಶ್ ಪ್ಲೀಸ್ ನನ್ನ ಮಾತು ಕೇಳು ನೋಡಪ್ಪ ನಾಗೇಶ್ ನೋಡು ನಾಗೇಶ್ ನಿನ್ನ ಕೈ ಮುಗಿತಾರಪ್ಪ ದಯವಿಟ್ಟು ಕೊಟ್ಬಿಡಪ್ಪ ನೋಡು ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಕಣೋ ನೋಡಪ್ಪ ದಯವಿಟ್ಟು ಆ ಬ್ಲಡ್ ನಾಗೇಶ್ ನೋ
ನಿಮ್ಮಣ್ಣ ಇನ್ನು ಬರ್ಲಿಲ್ವಾ? ಇಲ್ಲ ಡಾಕ್ಟರ್, ನನ್ ಬ್ಲಡ್ ಟೆಸ್ಟ್ ಮಾಡಿ ಎಷ್ಟಾದ್ರೂ ಪರವಾಗಿಲ್ಲ, ನಮ್ಮ ಅದಕ್ಕೆ ಉಳಿದ್ರೆ ಸಾಕು. ಪ್ಲೀಸ್ ಡಾಕ್ಟರ್. Come with me. ಕೊಡು ನಾಗೇಶ್. ನಾಗೇಶ್, ನೀನ್ ನನ್ನ ಕಣ್ಣು ತಪ್ಪಿಸಿ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಯಾವತ್ತು ನೀನ್ ನನ್ನ ಕಣ್ಣು ಕಾಣಿಸ್ತೀಯೋ ಆವತ್ತು ನಿನ್ನ ರಕ್ತ ಹೀರ್ದೆ ಬಿಡಲ್ಲ ಈ ಪೀಟರ್. ಗಂಡನ್ನ ಕಳ್ಕೊಂಡು ದಿಕ್ಕು ತೋಚದಾಗಿದ್ದ ನನಗೆ ಮತ್ತೆ ನೆರವಿಗೆ ಬಂದಿದ್ದು ಪೀಟರ್ ಅಣ್ಣ ಒಬ್ರೆ. ಅದನ್ನ ಕಂಡು ಜನ ನಮ್ಮ ಬಗ್ಗೆ ಇಲ್ಲದ ಕರತೆ ಕಟ್ಟಿ ಮಾತಾಡಕ್ಕೆ ಶುರು ಮಾಡಿದ್ರು. ದೀಪು, ದೀಪು, ಓ ಎಸ್ ಎಸ್, ಡೋಂಟ್ ವರಿ ಸಿಸ್ಟರ್. ಎಲ್ಲಿವರೆಗೆ ಪೀಟರ್ ಜೀವಂತವಾಗಿರ್ತಾನೋ ಅಲ್ಲಿವರೆಗೆ ನಿನ್ಗೇನೂ ಆಗೋದಿಲ್ಲ. ಆ ನಾಗೇಶ್ ಊರು ತೊರೆದು ಹೋಗಿದ್ದಾನೆ. ಅವನು ಯಾವತ್ ವಾಪಸ್ ಆಗ್ತಾನೋ ಅದೇ ದಿನ ಅವನ ಹೆಣನ ನಿನ್ನ ಪಾದದ ಮೇಲೆ ಬೀಳಿಸ್ಬಿಡ್ತೀನಿ. ದೀಪನ ಚೆನ್ನಾಗಿ ನೋಡ್ಕೊ. ಏನಾಗಿದೆ ಡಾಕ್ಟರ್? ಎನಿ ಪ್ರಾಬ್ಲಮ್? ನಿಮ್ಮ ಮಗುವಿಗೆ ಮಾತೆ ಬರೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಇದೊಂದು ಸ್ಪೆಷಲ್ ಕೇಸು.
ಪ್ರಯತ್ನ ಪಟ್ಟರೆ ಮಾತು ಬರ್ಸಬಹುದು. ಹೊಟ್ಟೆಗಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂವ ಬೇಕೇ ಬೆಕ್ಕಿ ಉಳಿಗೆ. ಒಬ್ಬ ತಿನ್ನಕ್ಕಿಲ್ಲ ಅಂದ್ರು ಅಲಂಕಾರ ಬೇಕು ರಾಣಿಗೆ. ಬೇಕಲ್ಲ ಆಕರ್ಷಣೆ ಮಾಡೋದಕ್ಕೆ ಗಂಡಸ್ರನ್ನ. ಒಬ್ಬ ಗಂಡ ಹೋದ್ರೇನಂತೆ, ದಿನಕ್ಕೊಬ್ಬ ಗಂಡ ಬರ್ತಾ ಇರ್ತಾನಲ್ಲ. ಛೀ, ನೀವೇನ್ ಮನುಷ್ಯ ಮೃಗಗಳ? ನೀವು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ಲ? ಛೆ, ನಾಚಿಕೆ ಪಡೋ ಕೆಲಸ ನಾವೇನ್ ಮಾಡಿಲ್ವಲ್ಲ. ಅವಳಿಗೆ ಇವಳು ಸಪೋರ್ಟ್ ಇರ್ಬೇಕು, ಅದಕ್ಕೆ ವಹಿಸ್ಕೊಂಡು ಮಾತಾಡ್ತಾಳೆ. ದೀಪು, ನಿಮ್ ತಂದೆ ಸಾಯೋ ಬದಲು ನಾನೇ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣ. ವಿದ್ಯಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಆ ಕೆಟ್ಟ ಜನಗಳ ಮಾತುಗಳಿಗೆ ಬೆಲೆ ಕೊಟ್ಟು ನೀನ್ ಯಾಕೆ ಕೊರಗ್ತೀಯಾ? ಎಲುಬಿಲ್ ನಾಲ್ಗೆಗಳಿಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಛೆ, ಈ ಸಮಾಜದಲ್ಲಿ ಚೆನ್ನಾಗಿದ್ರು ಸಹಿಸೋದಿಲ್ಲ, ಕಷ್ಟದಿಂದ ನೊಂದ್ಕೊಂಡಿದ್ರು ಬಿಡೋದಿಲ್ಲ. ನೋಡ್ಬಿದ್ಯಾ, ನಿನ್ ಮಗನ ಮುಖ ನೋಡ್ಕೊಂಡು ಬದುಕೋದನ್ ಕಲಿ. ಪೀಟರ್ ಅಣ್ಣನ್ಗೆ ಇಲ್ಲಿ ನಡೆದ ವಿಷಯ ಎಲ್ಲ ತಿಳಿಸೋಣ, ಎಲ್ಲ ಸರಿ ಆಗುತ್ತೆ. ಬೇಡಕ್ಕ, ಇಲ್ಲಿನ ಯಾವ ವಿಷಯನ ಪೀಟರ್ ನನಗೆ ತಿಳಿ ಕೊಡ್ತು ತಿಳಿಸಿದ್ರೆ ಇಲ್ಲಿರೋ ಮನೆಗಳಿಗೆಲ್ಲ ಬೆಂಕಿ ಹಚ್ಚೋದು ಖಂಡಿತ. ಪೀಟರ್ ಅಣ್ಣನ್ ಕೋಪ ಅಗ್ನಿಗುಂಡ ಇದ್ದ ಹಾಗೆ, ಇದನ್ನೆಲ್ಲ ನಾನೇ ಧೈರ್ಯವಾಗಿ ಸಹಿಸ್ಕೊತೀನಿ. ಅಮ್ಮ, ಸೌಮ್ಯ, ನೀರ್ ತಗೊಂಡ್ ಬಾ. ಅವರಿಬ್ರು ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇವ್ರಿಗೆ ಬೇರೆ ಕೆಲಸನೇ ಇಲ್ಲ. ಯಾವಾಗ ನೋಡಿದ್ರು ದೇವಸ್ಥಾನ, ಮಾರ್ಕೆಟಿಂಗ್ ಅಂತ ಬೀದಿ ಬೀದಿ ಅಲಿತಾನೆ ಇರ್ತಾರೆ. ಇಲ್ಲಿ ನೋಡು, ನೀನೇ ಸ್ವಲ್ಪ ನೀರ್ ತಗೊಂಡ್ ಬಾ. ಇಲ್ಲಲ್ಲ, ರೂಮ್ ನಲ್ಲಿಡು. ಸ್ವಲ್ಪ ನಿಂತ್ಕೋ. ಆ ದಿಂಬಿನ ಕೆಳಗಡೆ ದುಡ್ಡಿದೆ, ತಕ್ಕೊಡು. ಅದು ನಿನಗೆ. ಎಷ್ಟು ಸುಂದರವಾಗಿದ್ದೀಯ ವಿದ್ಯಾ. ನಿನ್ನ ನೋಡ್ತಾ ಇದ್ರೆ ನಾನು ಚಿಕ್ಕವನಾಗ್ತಾ ಇದ್ದೀನಿ, ಹುಚ್ಚನಾಗ್ತಾ ಇದ್ದೀನಿ. ಹೆಂಗು ನೀನ್ ಗಂಡನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದೀಯಾ? ನನ್ನ ಹತ್ರ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡು. ನಿನಗೂ ಸುಖ, ನನಗೂ ತೃಪ್ತಿ. ಏನಂತೀಯ? ನೀನು ಮಾಡ್ಬೇಡಿ, ನನ್ ಮಾನ ಕಳಿಬೇಡಿ, ನಿಮ್ ಕೈ ಮುಗಿತೀನಿ. ಹೊರಗಿನ ಪ್ರಪಂಚಕ್ಕೆ ನೀನು ಸತ್ಯ ಸಾವಿತ್ರಿ ತರನೇ ಇರು, ಆದ್ರೆ ನಂತವ ಬೇರೆ ತರ ಇರು. ಯಾವ ತರ? ಈ ತರ. ಬಂದು ನೋಡಮ್ಮ ನಮ್ ಗಲ್ಲಿ ರಾಣಿ. ಗಲ್ಲಿ ರಾಣಿ ಅಲ್ಲಮ್ಮ, ಈಗ ಎಲ್ಲಿ ರಾಣಿ? ಬರ್ತಾ ಬರ್ತಾ ಪ್ರಾಯ ಹೋಗ್ತಾ ಇದೆಯಲ್ಲಮ್ಮ. ದೊಡ್ಡವ್ರ ಸಹವಾಸ ಮಾಡಿದ್ಮೇಲೆ ಪ್ರಾಯನೂ ಹೋಗುತ್ತೆ, ಸುಖನೂ ಸಿಕ್ಕುತ್ತೆ.
ಇದೆಯಲ್ಲಮ್ಮ, ಯಾಕೆ? ಬಿಡಕ್ಕ, ಬಿಡು, ನಾನ್ ಸಾಯ್ಬೇಕು, ನನ್ ತಡಿ ಬೇಡ, ಬಿಡು. ಇಲ್ಲ ಇಲ್ಲ, ನೀನ್ ಸಾಯೋದಕ್ಕೆ ನಾನ್ ಖಂಡಿತ ಬಿಡೋದಿಲ್ಲ. ಸಾಯೋಂಥದ್ದೇನಾಗಿದೆ ನಿನ್ಗೆ? ಏನಾಗಿದೆ ವಿದ್ಯಾ? ಬಿಡು. ಎಂತ ಕರ್ಮ ನಂದು, ನೆಮ್ಮದಿಯಾಗಿ ಬದುಕೋದಕ್ಕೂ ಈ ಸಮಾಜ ನನ್ ಬಿಡೋದಿಲ್ಲ. ಇಂಥ ಸಮಾಜದಲ್ಲಿ ಅಬಲೆಯರು ಬದುಕೋದಕ್ಕೆ ಹೇಗ್ ಸಾಧ್ಯ ಹೇಳಕ್ಕ? ವಿದ್ಯಾ, ಅಲ್ಲಮ್ಮ, ಏನಾಯ್ತೀಗ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಏನಾಯ್ತು? ನನ್ನ ರೂಪ, ನನ್ನ ಯೌವನನೇ ನನಗ್ ಶತ್ರು ಆಗಿದೆ. ನನಗ್ ಬದುಕಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಕ್ಕ. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕಕ್ಕ. ವಿದ್ಯಾ, ದುಡುಕ್ಬೇಡಮ್ಮ, ದುಡುಕ್ಬೇಡ. ನೋಡು, ನೀನ್ ಸತ್ರೆ ನಿನ್ ಮಗ ದೀಪಕ್ಕೆ ಯಾರಮ್ಮ ಆಶ್ರಯ ಇದ್ದಾರೆ? ಈಗಾಗ್ಲೇ ದಿಕ್ಕಿಲ್ದ ಮಗ ಅಂತ ಜನರೆಲ್ಲ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ಅದ್ ನಿನಗೂ ಗೊತ್ತೇ ಇದೆಯಲ್ಲ. ನೋಡು, ಒಂದಲ್ಲ ಒಂದಿನ ನಿನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ನಿನ್ ಬಿಟ್ರೆ ಅವನಿಗೆ ಯಾರಮ್ಮ ಇದ್ದಾರೆ? ಅವನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡು, ಯೋಚನೆ ಮಾಡು. ನಾನು ಏನು ಅಂತ ಯೋಚನೆ ಮಾಡ್ಲಿ? ನನಗೆ ಒಂದು ಅರ್ಥವಾಗ್ತಿಲ್ಲ. ಅಣ್ಣನಾಗಿ ಆಸರಿಯಾಗಿ ಬಂದ ಪೀಠ ನನ್ನ ಕಂಡ ಜನಗಳು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ. ದುಡ್ದು ನಾನೇ ದೀಪನ ಸಾಕ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಎಲ್ಲರಿಗೂ ನನ್ನ ಶೀಲದ ಮೇಲೆ ಕಣ್ಣು. ನಾನೇನ್ ಮಾಡ್ಲಿ? ಹೇಗ್ ಬದುಕ್ಲಿ? ಎಷ್ಟು ದಿವಸ ಅಂತ ಈ ಮೌನ ನಾನು ಸಹಿಸ್ಕೊಂಡಿರ್ಲಿ? ಈ ಮೌನವೇ ನನ್ನ ಬಾಳಿಗೆ ಮುಳ್ಳಾಗಿದೆ. ವಿದ್ಯಾ, ನಡೆದದ್ದೇನೆ ನಡೆದು. ದೀಪಗೋಸ್ಕರ ನಾತ್ರ ಇನ್ಮೇಲೆ ಹೀಗೆಲ್ಲ ಮಾಡ್ಕೋಬೇಡಮ್ಮ. ನಾನು ಹೋಗಿ ದೀಪನ್ ಕಳಿಸ್ತೀನಿ. ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಇವತ್ತು ನೀನ್ ತಪ್ಪಿಸ್ಕೊಳಕ್ ಬಿಟ್ಬಿಡ್ತೀನಾ? ವಿದ್ಯಾ ಸಿಸ್ಟರ್, ಬಾಗಿಲು ತೆಗಿ. ಬೇಡ ಬೇಡ. ಪೀಟರ್ ಅಣ್ಣ, ಡೋಂಟ್ ವರಿ ಸಿಸ್ಟರ್, ಗಾಡ್ ಇಸ್ ಗ್ರೇಟ್. ಶಿಕ್ಷೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ, ನಿಮ್ಗೇನೂ ಆಗೋದಿಲ್ಲ.
ಧೈರ್ಯವಾಗಿರಿ. ದೀಪನ್ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನನ್ನ ಜೀವನದ ಕತೆ ಸಾಹೇಬ್ರೆ. ನಾವಿಬ್ರು ಒಂದೇ ನದಿ ಎರಡು ದೋಣಿಗಳ ತರ ಆಸರೆಗಾಗಿ ಅಲಿತಿದ್ದೀವಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಮನೆಗೆ ಹೋಗಿ ಅಂತ. ನೋಡಿ ರಾತ್ರಿ ಎಷ್ಟೊತ್ತಾಗಿದೆ. ಪರವಾಗಿಲ್ಲ, ನಾನ್ ಬರ್ತೀನಿ. ಒಳ್ಳೇದಮ್ಮ. ವಿದ್ಯಾ, ನೀನು ಮನೆಗೆ ಹೋಗ್ಲಿಲ್ವಾ? ಇಲ್ಲ, ಈಗ ಹೋಗ್ತಿದ್ದೀನಿ. ಒಬ್ಳೆ ಹೋಗ್ತಿದ್ಯಾ? ಇಷ್ಟೊತ್ತಲ್ಲಿ ಒಬ್ಳೆ ಹೇಗೆ ಹೋಗ್ತೀಯಾ? ನಾನೇ ಬಿಟ್ಬಿಡ್ತೀನಿ, ಬಾ. ಬೇಡಿ ಸಾಹೇಬ್ರೆ, ನಾನೇ ಹೋಗ್ತೀನಿ. ಚಚೆ, ರಾತ್ರಿ ಹೊತ್ತಲ್ಲಿ ಒಂಟಿ ಹೆಣ್ಣು ಓಡಾಡೋದು ಸರಿ ಅಲ್ಲ. ನಾನೇ ಬಿಟ್ಬಿಡ್ತೀನಿ, ಬಾ. ಪರವಾಗಿಲ್ಲ, ಬಾ. ತುಂಬಾ ಉಪಕಾರ ಆಯ್ತು. ಇದ್ರಲ್ಲಿ ಉಪಕಾರದ ಮಾತೇನ್ ಬಂತು? ನಾನ್ ಬರ್ತೀನಿ. ಸರಿ. ಇನ್ನಕ್ಕೂ ನನ್ ಕಾರ್ ಬರೋಂಗಾಯ್ತು. ಮುಂದಕ್ಕೇನೇನಾಗುತ್ತೋ. ವಿಶ್ವಾಸಘಾತಕರಂತೂ ಖಂಡಿತ ಅಲ್ಲ ನಮ್ಮ ಯಜಮಾನ್ರು ಅಮ್ಮ ಅವರೇ. ಜೀವನದಲ್ಲಿ ಅವರು ತುಂಬಾ ನೋವನ್ನು ಅನುಭವಿಸಿದ್ದಾರೆ. ಅದು ನಿಮ್ಗೂ ಗೊತ್ತು. ವಿದ್ಯಾಮ್ಮ ಅವರು ಮೋಹಿನಿ ಅಮ್ಮ ಅವರಾಗೆ ಕಾಣಿಸ್ತಾರೆ ಅಂತ ನಮ್ಮ ಯಜಮಾನರಿಗೆ ವಿದ್ಯಾಮ್ಮ ಅವ್ರ ಮೇಲೆ ತುಂಬಾ ಗೌರವ, ಪ್ರೀತಿ. ಅವ್ರ ಹೃದಯದಲ್ಲಿ ಪವಿತ್ರವಾದ ಭಾವನೆ ಇದೆ. ಅವ್ರ ಕನಸು ಮನಸ್ಸಿನಲ್ಲೂ ಕೆಟ್ಟ ಕಲ್ಪನೆಗಳನ್ನ ಮಾಡ್ಕೊಂಡವ್ರಲ್ಲ. ಅವ್ರನ್ನ ನಂಬಿ ಬಂದವ್ರಿಗೆ ದ್ರೋಹ ಬಗ್ದವರಲ್ಲ. ಮೋಹಿನಿ ಅಮ್ಮವ್ರು ಹೋದ್ಮೇಲೆ ಮೌನವೇ ಅವರ ಜೀವನದ ಸಂಗಾತಿ ಆಗಿತ್ತು. ಈಗ ಅವರು ನಮ್ಮ ವಿದ್ಯಾಮ್ಮ ಅವರಿಗೆ ಹೊಸ ಜೀವನ ರೂಪಿಸ್ಕೊಡ್ಬೇಕು ಅಂತ ಬಯಸ್ತಿದ್ದಾರೆ. ನನಗೆ ಯಾರ ಕರುಣೆ ಕನಿಕರನೂ ಬೇಕಿಲ್ಲ ರಾಮಯ್ಯ. ನನ್ನ ನಂಬಿ ಬಂದವರಿಗೆ ಸುಖವಿಲ್ಲ, ಇದು ಸತ್ಯ. ಅಮ್ಮ ಅವರೇ, ಬಳ್ಳಿಗೆ ಮರದ ಆಸರೆ ಬೇಕು. ಹಾಗೇನೆ ಮರಕ್ಕೆ ಭೂಮ್ತಾಯಿ ಆಸರೆ ಇಲ್ಲದೆ ಇದ್ರೆ ಬದುಕು ಸಾಗೋದು ಸಾಧ್ಯವಿಲ್ಲ ಅಮ್ಮ. ನನಗೇನು ರಾಮಯ್ಯ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ವಿದ್ಯಾ. ಆದ್ರೂ ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ವಿದ್ಯಾ, ಸಮುದ್ರದ ಅಲೆಗಳು ಹೇಗೆ ಗರ್ಜಿಸುತ್ತಾ ಬರುತ್ತೋ ಹಿಂತಿರುಗುವಾಗ ಅಷ್ಟೇ ಶಾಂತವಾಗಿರುತ್ತೆ. ಅದೇ ತರ ನಮ್ಮ ಜೀವನದಲ್ಲೂ ಏಳು ಬೀಳು ಸಹಜ ತಾನೆ. ಹೌದು, ರಾಮಯ್ಯನ ಮಾತಿಗೆ ಏನ್ ನಿರ್ಧಾರ ತಗೊಂಡೆ ವಿದ್ಯಾ? ನನ್ನ ಬಾಳು ಮುಳುಗಿ ಹೋದ ಹಡಗಿನ ಹಾಗೆ. ಮುಳುಗಿ ಹೋದ ಹಡಗಿಗೆ ಯಾವ ನಾವಿಕರ ಆಶ್ರಯನೂ ಬೇಕಿಲ್ಲ. ಇದು ನಿರಾಶೆಯ ಮಾತು ವಿದ್ಯಾ. ಸಾವೊಂದೇ ಬದುಕಿಗೆ ಅಂತ್ಯ. ಅಲ್ಲಿಯವರೆಗೂ ನಮ್ಮ ಬಾಳಿನ ಪಯಣ ಸಾಕ್ತಾನೇ ಇರಬೇಕು. ನಂಬಿಕೆನೇ ಮನುಷ್ಯನ ಜೀವನದ ಮೂಲ. ಒಣಗಿದ ಮರವಾಗಿದ್ದ ನನ್ನ ಜೀವನದಲ್ಲಿ ನೀನ್ ಬಂದಾಗ್ಲಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಆಸೆಯ ಚಿಗುರು ಬೆಳೀತಿದೆ. ಆ ಚಿಗುರು ಮತ್ತೆ ಬಾಡಕ್ ಬಿಡ್ಬೇಡ ವಿದ್ಯಾ. ನನಗೆ ಯಾರ ಕರುಣೆನೂ ಕನಿಕರನೂ ಬೇಕಾಗಿಲ್ಲ. ನಿನ್ ಬಗ್ಗೆ ಮರುಗಿ ಕನಿಕರಿಸ್ತಿದ್ದೀನಿ ಅಂತ ತಿಳ್ಕೊಬೇಡ. ಕನಿಕರದ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ. ನಿನ್ನಲ್ಲಿ ನಾನು ನನ್ನ ಮೋಹಿನಿನ ಕಾಣಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸಾಹೇಬ್ರೆ. ನನಗೆ ಉಪಕಾರ ಮಾಡಕ್ ಬಂದವ್ರಿಗೆಲ್ಲ ತೊಂದ್ರೆನೇ ಹೆಚ್ಚು.
ಬಾಳೆಂದರೇನೆ ಏಳು ಬೀಳು ತಾಳ್ಮೆಯ ಕಲಿತರೆ ಸುಖದ ಬಾಳು ಬಾಳೆಂದರೇನೆ ಏಳು ಬೀಳು ತಾಳ್ಮೆಯ ಕಲಿತರೆ ಸುಖದ ಬಾಳು ಸುತ್ತಲೂ ಮುತ್ತಿದೆ ನೋವಿನ ಮುಗಿಲು ಇಂದಲ್ಲ ನಾಳೆ ಬೆಳಕಿನ ಹೊನಲು ಬೆಳಕಿನ ಹೊನಲು ಇಳೆಯಂದ ಮೇಲೆ ಬಿರುಗಾಳಿ ಸಹಜವೇ ಕಾಲವು ಸರಿಯೇ ಎಲ್ಲವೂ ಶಾಂತವೇ ಹುಟ್ಟಿದ ಮೇಲೆ ಕಷ್ಟದ ಸಮರವೇ ಕಷ್ಟವ ಮೆಟ್ಟಿ ನಿಂತರೆ ಸುಗಮವೇ ನೆಲವೇ ನಡುಗಲಿ ಗಗನವೇ ಗುಡುಗಲಿ ನೆಲವೇ ನಡುಗಲಿ ಗಗನವೇ ಗುಡುಗಲಿ ಸಂಯಮ ಬಿಡದಿರೆ ಬದುಕಿಗೆ ಗೆಲುವೆ ಬಾಳೆಂದರೇನೆ ಏಳು ಬೀಳು ತಾಳ್ಮೆಯ ಕಲಿತರೆ ಸುಖದ ಬಾಳು ಜೀವನದ ಕಡಲಿಗೆ ಸಾವಿರದ ಅಲೆಗಳು ಧೈರ್ಯದಿ ಎದುರಿಸೆ ಎಲ್ಲವೂ ಸುಮಗಳು ಮಾಗಿಯು ಕಳೆಯೇ ಚೈತ್ರವು ದೂರವೇ ದುಗುಡವು ಸರಿಯೇ ಆಶಾ ಕಿರಣವೇ ರವಿಯೇ ಉಡುಗಲಿ ಶಶಿಯೇ ಕುದಿಯಲಿ ರವಿಯೇ ಉಡುಗಲಿ ಶಶಿಯೇ ಕುದಿಯಲಿ ಧೃತಿಯನ್ನು ಹಿಡಿದರೆ ಸಕಲವು ಶುಭವೇ ಬಾಳೆಂದರೇನೆ ಏಳು ಬೀಳು ತಾಳ್ಮೆಯ ಕಲಿತರೆ ಸುಖದ ಬಾಳು ಸುತ್ತಲೂ ಮುತ್ತಿದೆ ನೋವಿನ ಮುಗಿಲು ಇಂದಲ್ಲ ನಾಳೆ ಬೆಳಕಿನ ಹೊನಲು ಬೆಳಕಿನ ಹೊನಲು ಹೋಗಲ್ಲೋ ನಿಮ್ಮಮ್ಮ ದೇಹ ಸಂಪಾದನೆ ಮಾಡ್ತಿದ್ದಾರೆ. ಅದು ರಾತ್ರಿನೇ ಗೊತ್ತಾಯ್ತಲ್ಲ. ಯಾರಾದ್ರೂ ಮನೆ ಕೆಲಸದವ್ರನ್ನ ಕಾರ್ನಲ್ಲಿ ಕರ್ಕೊಂಡ್ ಬಂದ್ ಬಿಡ್ತಾರೇನೋ? ಹೋಗ ನೆನೆ ನಿಮ್ಮಮ್ಮನ ಕಾರಲ್ಲಿ ಕರ್ಕೊಂಡ್ ಬಂದ್ ಬಿಟ್ರಲ್ಲ, ಅವ್ರು ನಿಂಗೆ ಎಷ್ಟನೇ ಅಪ್ಪನೋ?
ರೊಟ್ಟಿ ತಂದಿದ್ದೀನಿ, ತಿನ್ನು. ಯಾಕೋ, ಏನಾಯ್ತು ನಿನ್ಗೆ? ಓಹೋ, ನಾನೇ ತಿನ್ನಿಸ್ಬೇಕು ಅಂತನಾ? ಬರ್ತಾ ಬರ್ತಾ ಎಳೆ ಮಗು ಆಗೋದೆ ನೀನು. ತಗೋ. ಅರೆ, ಏನಾಯ್ತು ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ಏನು ಇದೆಲ್ಲ? ದೀಪು, ಓಡ್ಬೇಡ, ನಿಂತ್ಕೊಳ್ಳೋ. ದೀಪು, ದೀಪು, ಓಡ್ಬೇಡ, ನಿಂತ್ಕೊಳ್ಳೋ. ದೀಪು, ದೀಪು. ಏನಾಯ್ತು? ದೀಪು ಯಾಕೆ ಓಡ್ತಿದ್ದಾನೆ? ಯಾಕೋ ಗೊತ್ತಿಲ್ಲ. ದೀಪು, ಓಡ್ಬೇಡ, ನಿಂತ್ಕೋ. ದೀಪು, ನಿಂತ್ಕೋ. ಓಡ್ಬೇಡ, ನಿಂತ್ಕೋ. ದೀಪು, ನಿಂತ್ಕೋ. ದೀಪು, 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 ನಿಂತ್ಕೋ. ನನ್ ಮಾತು ಕೇಳು. ದೀಪು, ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದರ ಮೇಲೆ ದೇವರಿದ್ದಾನೆ. ಡಾಕ್ಟರ್, ಪ್ಲೀಸ್. ದೇವರಿದ್ದಾನೆ. ದೇವರಿದ್ದಾನೆ. ದೇವ್ರ ಶಿರಡಿ
ಲೋಕದಿ ಎಲ್ಲವೂ ನಿನ್ನಯ ಲೀಲೆಯು ಬಾಳನು ಮುತ್ತಿದೆ ಕಷ್ಟದ ಮಾಲೆಯು ಲೋಕದಿ ಎಲ್ಲವೂ ನಿನ್ನಯ ಲೀಲೆಯು ಬಾಳನು ಮುತ್ತಿದೆ ಕಷ್ಟದ ಮಾಲೆಯು ಮುಸುಕಿದ ಮಬ್ಬಿನ ಮಂಜನು ಕರಗಿಸು ಮುಸುಕಿದ ಮಬ್ಬಿನ ಮಂಜನು ಕರಗಿಸು ಕರುಳಿನ ಬಳ್ಳಿಗೆ ಕರುಣೆಯ ಉಣಿಸು ಸಾಯಿ ರಾಮ ಸಾಯಿ ಕೃಷ್ಣ ನೀನೇ ಶಿವನು ನೀನೇ ಶ್ಯಾಮ ಸಾಯಿ ರಾಮ ಸಾಯಿ ಕೃಷ್ಣ ನೀನೇ ಶಿವನು ನೀನೇ ಶ್ಯಾಮ ಸಾಯಿ ರಾಮ ಸಾಯಿ ಕೃಷ್ಣ ನೀನೇ ಶಿವನು ನೀನೇ ಶ್ಯಾಮ ಸಾಯಿ ರಾಮ ಸಾಯಿ ಕೃಷ್ಣ ನೀನೇ ಶಿವನು ನೀನೇ ಶ್ಯಾಮ. ವಿದ್ಯಾ, ದೀಪು ಸುರಕ್ಷಿತವಾಗಿದ್ದಾನೆ. ಇನ್ನು ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಬಾ ಹೋಗೋಣ. ಅಮ್ಮ 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 Like, share and subscribe to TV Next Kannada.